Bangalore. Praise the Lord. Hallelujah. Come on. Declare. Bangalore, ನಿಮ್ಮ ಸೌಂಡ್ ಇಡೀ ಕರ್ನಾಟಕಕ್ಕೆ ಹೇಳ್ತದೆ. Come on, praise the Lord. ಓಕೆ, ಸಂತೋಷವಾಗಿದ್ದೀರಾ? ಕಮನ್, ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ನೀವು ಸಂತೋಷ ಪಟ್ರಿ? ಎಷ್ಟು ಮಂದಿ ಹತ್ರ ದೇವರು ಮಾತಾಡಿದ? ಓಕೆ, ವಾಕ್ಯ ಮಾತಾಡುವಾಗ ನಿಮ್ಮ ಹೃದಯದಲ್ಲಿ ವೈಯಕ್ತಿಕವಾಗಿ ಅದನ್ನು ರಿಸೀವ್ ಮಾಡಿ, ಹೊಂದಿಕೊಳ್ಳಿ. ಓಕೆ, ಆಗ ನಿಮ್ಮ ಆತ್ಮಿಕ ಮನುಷ್ಯ ಪ್ರಜ್ವಲಿಸ್ತಾನೆ. ಏನಾಗ್ತಾನೆ? ಪ್ರಜ್ವಲಿಸ್ತಾನೆ. ಇಲ್ಲ ಅಂತ ಹೇಳಿದರೆ ನಿಮಗೆ ಆತ್ಮಿಕವಾಗಿ ನಿದ್ರೆ ಬರ್ತದೆ, ಸ್ಪಿರಿಚುವಲ್ ಸ್ಲೀಪ್. ಆತ್ಮಿಕವಾಗಿ ನಿದ್ರೆ ಬಂತು ಅಂತ ಹೇಳಿದರೆ ಸೈತಾನನು ಒಂದೊಂದೇ ಸಂಗತಿ ನಿಮ್ಮ ಜೀವಿತದಿಂದ ಕದ್ದುಕೊಂಡು ಹೋಗ್ತಾನೆ. ರೈಟ್? ಬೈಬಲ್ ಹೇಳ್ತದೆ, ಜನರು ಮಲಗುತ್ತಿರುವಾಗ ಕಳ್ಳನು ಬಂದು ಗೋಧಿಯ ಮಧ್ಯದಲ್ಲಿ ಹಣಜಿ ಬಿತ್ತಿ ಹೋದನು ಅಂತ ಬೈಬಲ್ ಹೇಳ್ತದೆ. ಗೋಧಿಯ ಮಧ್ಯದಲ್ಲಿ ಜನರು ಮಲಗುತ್ತಿರುವಾಗ ಹಣಜಿ ಅಂತ ಹೇಳಿದರೆ ಸೈತಾನನು ಬಿತ್ತುವುದು. ಸೈತಾನ ಎನಿಥಿಂಗ್ ಬಿತ್ತಬಹುದು. ಬಿ ಕೇರ್ಫುಲ್. ಎನಿಥಿಂಗ್ ಬಿತ್ತಬಹುದು. ರೋಗವನ್ನು ಬಿತ್ತಬಹುದು, ವ್ಯಾಧಿಯನ್ನು ಬಿತ್ತಬಹುದು. ಹಲೋ, ಕೇಳ್ತಾ ಇದ್ದೀರಾ? ಎನಿಥಿಂಗ್ ಬಿತ್ತಿದ್ರೆ ನಿಮ್ಮ ಹಾರ್ಟ್ ಎಂಬುದು ನಿಮ್ಮ ಲ್ಯಾಂಡ್ ಇದ್ದಾಗ, ಯಾವ ಬೀಜವನ್ನು ನೀವು ಸ್ವೀಕಾರ ಮಾಡಿಸ್ತೀರಿ ಅದು 100% ಫಲ ಕೊಟ್ಟೇ ಕೊಡ್ತದೆ. ರೈಟ್? ವಾಕ್ಯ ಎಂಬ ಬೀಜ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟರೆ ಅದು ಅದರ ಫಲವನ್ನು ಕೊಡುತ್ತದೆ. ಕೇಳ್ತಾ ಇದ್ದೀರಾ? ಅದು ಅದರ ಫಲವನ್ನು ಕೊಡುತ್ತದೆ. ಗೋಧಿ ಬಿತ್ತುವವನು ದೇವರ ರಾಜ್ಯ, ಗೋಧಿ ಬಿತ್ತುವುದು ದೇವರ ವಾಕ್ಯ. ಹಣಜಿ ಅಂತ ಹೇಳಿದ್ರೆ ಸೈತಾನ್ ರಾಜ್ಯದವರು. ಸೈತಾನನು ಗೋಧಿಯ ಮಧ್ಯದಲ್ಲಿ ಹಣಜಿ ಬಿತ್ತುತ್ತಾನೆ. ಯಾವಾಗ ಬಿತ್ತುತ್ತಾನೆ? ಜನರು ಮಲಗಿಕೊಂಡಿರುವಾಗ. ಸ್ಪಿರಿಚುಲಿ ನೀವು ಮಲಗಿದರೆ ಬಿತ್ತುತ್ತಾನೆ. ಸ್ಪಿರಿಚುಲಿ ನೀವು ಮಲಗಿದರೆ, ಯಾವಾಗ ನಾವು ಸ್ಪಿರಿಚುಲಿ ಎಚ್ಚರವಾಗಿರಬೇಕು. ಮಕ್ಕಳು, ಹಿರಿಯರು, ದೊಡ್ಡವರು ವಾರಕ್ಕೆ ಒಂದು ದಿನ ಸಭೆಗೆ ಬರ್ತೀರಿ. ರೈಟ್? 2 hours ಸ್ಪೆಂಡ್ ಮಾಡ್ತೀರಿ. ಆ 2 hours ಸ್ಪೆಂಡ್ ಮಾಡುವಾಗ ನೀವು ಒಂದು ವೇಳೆ ಸೀರಿಯಸ್ ಆಗಿ ದೇವರ ವಾಕ್ಯ ಕೇಳುವುದಿಲ್ಲ ಅಂತ ಹೇಳಿದರೆ ಯಾವಾಗ ಕೇಳುವುದು? ಹಲೋ ಮಕ್ಕಳು ಇದ್ದೀರಾ ಇಲ್ಲಿ? ಕೇಳಬೇಕು. ನಾನು ಬೋಧನೆ 10 ಗಂಟೆ ಮಾಡಬಹುದು, ಬಟ್ ದ ವರ್ಡ್ ನಿಮ್ಮ ಸ್ಪಿರಿಟ್ನ ಒಳಗೆ ಹೋಗುವಂಥದ್ದು ಅದು ಫ್ರೂಟ್ ಕೊಡುತ್ತದೆ, ಅದು ಫಲ ಕೊಡುತ್ತದೆ. ದೇವರ ವಾಕ್ಯ ನಿಮ್ಮ ಹೃದಯದ ಒಳಗೆ ಹೋಗುವುದಿಲ್ಲ ಅಂತಂದರೆ ಸೈತಾನ ಏನೋ ಬಿತ್ತುತ್ತಾನೆ. ಡಾಕ್ಟರ್ ಬಳಿಗೆ ಹೋಗ್ತೀರಿ, ಡಾಕ್ಟರ್ ಒಂದು ರಿಪೋರ್ಟ್ ಕೊಟ್ಟು ಬಿಡ್ತಾರೆ, 60% ಕ್ಯಾನ್ಸರ್ ಇರ್ಬೋದು ಅಂತ. ಏನೊಂದು ಸಣ್ಣ ಗುಳ್ಳೆ ಬಂದ, ನಿಮ್ಮ ಹತ್ರ ವಾಕ್ಯ ಇದ್ದರೆ ನೀವು ಎದುರಿಸಲಿಕ್ಕೆ ಆಗ್ತದೆ. ನೋ 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 ಅಂತ. ಇಲ್ಲ ಅಂತ ಹೇಳಿದ್ರೆ ಅವರು ಬಿತ್ತಿದ್ದುಂಟು ನೋಡಿ, ಸೈತಾನನು 24/7 ನಿಮ್ಮ ಹತ್ರ ಮಾತಾಡ್ತಾನೆ. ನೀವು ಮಲಗಿಕೊಂಡಾಗ ಮಾತಾಡ್ತಾನೆ, ಏಳುವಾಗ ಮಾತಾಡ್ತಾನೆ. ಅದೇ ಬೀಜಕ್ಕೆ ಅಥವಾ ನೀರು ಹಾಕ್ತಾನೆ. ಕಡೆಗೆ ಅವರು ಏನು ಹೇಳಿದ್ದಾರೆ ನಿಮ್ಮ ಜೀವಿತದಲ್ಲಿ ರಿಯಾಲಿಟಿಯಾಗಿ ಕಾಣ್ತದೆ. ಇಬ್ಬರು ಹಾಸ್ಪಿಟ್ಲಿಗೆ ಹೋದರು. ಇಬ್ಬರು ಹಾಸ್ಪಿಟ್ಲಿಗೆ ಹೋದಾಗ ರಿಪೋರ್ಟ್ ಚೇಂಜ್ ಆಯಿತು. ರಿಪೋರ್ಟ್ ಏನಾಯ್ತಂದ್ರೆ ಕ್ಯಾನ್ಸರ್ ಇದ್ದವನಿಗೆ ಕ್ಯಾನ್ಸರ್ ಇಲ್ಲ ಅಂತ ರಿಪೋರ್ಟ್ ಬಂತು. ಮೊನ್ನೆ ಕೂಡ ಹೇಳಿದೆ ನಾನು, ರೈಟ್? ಕ್ಯಾನ್ಸರ್ ಇದ್ದವನಿಗೆ ರಿಪೋರ್ಟ್ ಬಂದು ಕ್ಯಾನ್ಸರ್ ಇಲ್ಲ ಅಂತ.
ಅವನು ಅದನ್ನು ಗಟ್ಟಿ ನಂಬಿದ್ದು, ದೇವರ ಸ್ತೋತ್ರ ಮಾಡಿದ. ಕ್ಯಾನ್ಸರ್ ಇಲ್ಲ, ಅವನು ಕ್ಯಾನ್ಸರಲ್ಲಿ ಗುಣ ಆದ. ಇವನು ಕ್ಯಾನ್ಸರಲ್ಲಿ ಸತ್ತ. ವರ್ಡ್ ರೈಟ್. ಅದಕ್ಕೆ ಜನರು ಮಲಗುತ್ತಿರುವಾಗ, ಸ್ಪಿರಿಚುವಲಿ ಯಾವಾಗ ನೀವು ಮಲಗುತ್ತೀರಿ, ಆಗ ಗೋಧಿಯ ಮಧ್ಯದಲ್ಲಿ ಹಣಜ ಅಂದರೆ ಎಲ್ಲವೂ ಬಂತು. ದುರ್ಬೋಧನೆ ಕೂಡ, ದುರ್ಬೋಧನೆ, ಎನಿಥಿಂಗ್ ಕಮ್ ಫ್ರಮ್ ಸೈಟನ್, ಅದು ಹಣಜಿ. ರೈಟ್. ಈ ಲೋಕದಲ್ಲಿ ನಿಮಗೆ ಜೀವಿಸ್ಬೇಕಂತ ಹೇಳಿದ್ರೆ ಯು ನೀಡ್ ವರ್ಡ್. ವಾಕ್ಯ ನಿಮ್ಮ ಜೀವಿತದಲ್ಲಿ ನೀವು ನೆಗ್ಲೆಕ್ಟ್ ಮಾಡುತ್ತೀರಂತ ಹೇಳಿದ್ರೆ ನೀವು ಸೈತಾನಿಗೆ ಓಪನ್ ಟಾರ್ಗೆಟ್. ನಾನು ಹೇಳಿದಲ್ಲ, ಯೇಸು ಹೇಳಿದ, ಸಂದೆ ನಾನು ಲೋಕದವನ. ಕೇಳ್ತಾ ಇದೆಯಾ? ಕ್ಲಿಯರ್ ಕೇಳ್ತಾ ಇದೆಯಾ? ಎಕ್ಕೋ ಆಗ್ತಾ ಇದೆಯಾ? ಎಕ್ಕೋ ಆಗ್ತಾ ಇದೆ, ಸ್ವಲ್ಪ ಕಮ್ಮಿ ಮಾಡಿ. ಏನಿ ಓಕೆ. ಯೇಸು ಹೇಳಿದ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರು ಅಲ್ಲ. ಮತ್ತು ಲೋಕದಿಂದ ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಬಟ್ ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸ್ತೇನೆ. ಯೇಸು ಹೇಳಿದ, ಕೆಡುಕ ಇದ್ದಾನೆ, ಬಟ್ ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. 17:14 ಲೆಟರ್ ಆಫ್ ಗಾಸ್ಪಲ್ ಆಫ್ ಜಾನ್. ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ದೆಮ್ ವರ್ಡ್. ನೆಕ್ಸ್ಟ್ ಹೇಳ್ತದೆ ಥೆಸಲೋನಿಕ 3 ಚಾಪ್ಟರ್, 1 ಥೆಸಲೋನಿಕ 3 ಚಾಪ್ಟರ್ 3 ವರ್ಸ್ ಹೇಳ್ತದೆ. 3 ಚಾಪ್ಟರ್ 3 ಸೆಕೆಂಡ್ ಥೆಸಲೋನಿಕ, 2ನೇ ಥೆಸಲೋನಿಕ 3:3. ಆದರೆ ಕರ್ತನು ನಂಬಿಗಸ್ತನು. ಕಮಲ್ರಿ, ಕರ್ತನು ನಂಬಿಗಸ್ತನು. ಆತನು ನಿಮ್ಮನ್ನು ದೃಢಪಡಿಸಿ. ಹೇಳ್ರಿ, ಆತನು ನಿಮ್ಮನ್ನು ದೃಢಪಡಿಸಿ. ಕಮಾನ್ ಕೇಳ್ತಾ ಇದ್ದೀರಾ? ಆತನು ನಿಮ್ಮನ್ನು ದೃಢಪಡಿಸುವ ಆತನು ದೃಢಪಡುವವರು ನಾವು. ನೀವು ಮಲಗಿಕೊಂಡಾಗ ಕಡ್ಲೆದಿಂದ ಮಾಡಿದಾಗ ಅವನು ದೃಢಪಡಿಸಲಿಲ್ಲ. ದೃಢಪಡಿಸಲಿಕ್ಕೆ ಆತನು ಸಿದ್ಧವಿದ್ದಾನೆ. ದೃಢಪಡಲು ನಾವು ಸಿದ್ಧರಿರಬೇಕು. ಹಲೋ, ದ ಕ್ವಶನ್, ಆತನು ನಿಮ್ಮನ್ನು ಹೇಗೆ ದೃಢಪಡಿಸ್ತಾನೆ? ಆತನು ನಿಮ್ಮನ್ನು ದೃಢಪಡಿಸ್ತಾನೆ ಆತನ ವಾಕ್ಯವನ್ನು ಕೊಟ್ಟು. ಆ ವಾಕ್ಯ ಬರುವಾಗ ನೀವು ಆ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿ ನೀವು ದೃಢ ಹೊಂದಬೇಕು. ನೀವು ದೃಢ ಹೊಂದಬೇಕು. ಒಮ್ಮೆ ನೀವು ವಾಕ್ಯ ಕೇಳುವಾಗ ದೃಢ ಹೊಂದುವುದಿಲ್ಲ ಅಂತ ಹೇಳಿದ್ರೆ ಪುನಃ ಕೇಳಬೇಕು. ಪುನಃ ಹೊಂದುವುದಿಲ್ಲ ಅಂತ ಹೇಳಿದ್ರೆ ಪುನಃ ಕೇಳಬೇಕು. ಅಂಟಿಲ್ ನಿಮ್ಮ ಹೃದಯ ದೇವರ ವಾಕ್ಯದಲ್ಲಿ ದೃಢ ಆಗುವ ತನಕ ನೀವು ವಾಕ್ಯವನ್ನು ಕೇಳಬೇಕು. ಮೂಮೆಂಟ್ ನೀವು ದೇವರ ವಾಕ್ಯದಲ್ಲಿ ದೃಢವಾಗುತ್ತೀರಿ, ಹೆವನ್ ವಿಲ್ ಮೂವ್, ಹೆಲ್ ಸ್ಟಾಪ್ ಆಗ್ತದೆ. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಬಿತ್ತುವವನು ಬೀಜವನ್ನು ಬಿತ್ತುತ್ತಾ ಹೋದ. ರೈಟ್. ಬಿತ್ತುವವನು ಬೀಜವನ್ನು ಬಿತ್ತುತ್ತಾ ಹೋದ. ಕೆಲವು ಬೀಜ ದಾರಿ ಮಗ್ಗುಲಲ್ಲಿ ಬಿತ್ತು. ನೀವು ಕೇಳಿದ್ದೀರಿ, ದಾರಿ ಮಗ್ಗುಲಲ್ಲಿ ಅಂದರೆ ವಾಕ್ಯಕ್ಕೆ ಸೀರಿಯಸ್ ಇಲ್ಲ. ಈಚೆಂದ ಕೇಳುವುದು, ಸೀರಿಯಸ್ನೆಸ್ ಇಲ್ಲ. ವಾಕ್ಯವನ್ನು ಕೇಳಿದ ಕೂಡಲೇ ಬೈಬಲ್ ಹೇಳ್ತದೆ ಸೈತಾನ ಬರ್ದ ಅಂತ. ಅದನ್ನು ವಾಕ್ಯವನ್ನು ಕದ್ದುಕೊಂಡು ಹೋಗ್ಲಿಕ್ಕೆ. ಒಮ್ಮೆ ನಿಮಗೆ ವಾಕ್ಯ ಗೊತ್ತಾಯಿತು, ವಾಕ್ಯ ತಿಳಿಯಿತು, ವಾಕ್ಯ ನಿಮ್ಮ ಹೃದಯದಲ್ಲಿ ಎಸ್ಟಾಬ್ಲಿಷ್ ಆಯಿತು, ವಾಕ್ಯದಲ್ಲಿ ಬಿಲ್ಡ್ ಆದರೆ ನೆಕ್ಸ್ಟ್ ಕೆಡುಕನು ಆ ಏರಿಯಾದಲ್ಲಿ ನಿಮ್ಮನ್ನು ಹಿಡಿಯುವುದಿಲ್ಲ. ನೀವು ಅವನ ಕೈಗೆ ಸಿಗುವುದಿಲ್ಲ. ಹಲ್ಲೆಲೂಯಾ. ನೀವು ಅವನ ಕೈಗೆ ಸಿಗುವುದಿಲ್ಲ. ಆರೋಗ್ಯದ ಬಗ್ಗೆ ನಿಮಗೆ ವಾಕ್ಯ ಗೊತ್ತಾಯಿತು, ಪ್ರಕಟಣೆ ಆಯಿತು, ಇನ್ನು ಮುಂದೆ ಅಷ್ಟು ಈಸಿಯಾಗಿ ನಿಮ್ಮ ಮೇಲೆ ರೋಗ ಆಗಲಿಕ್ಕೆ ಆಗುವುದಿಲ್ಲ. ನೀವು ದೇವರ ವಾಕ್ಯದಲ್ಲಿ ಸೀರಿಯಸ್ ಇಲ್ಲ ಅಂತ ಹೇಳಿದರೆ, ಒಂದು ಸಂಡೇ ನೀವು ಹೇಳಿದ್ದೀವಿ ಸೋಮಾರಿತನ, ಅವನು ಹೇಳ್ತಾನೆ ಸೋಮಾರಿ ಇವತ್ತು ಸಂಡೇ ಹೋಗಬೇಡ ಅಂತ. ನೆಕ್ಸ್ಟ್ ಸಂಡೇ ಜ್ವರ ತಂದು ಹಾಕ್ತಾನೆ. ನೆಕ್ಸ್ಟ್ ಸಂಡೇ ಯಾವುದಾದ್ರು ಫ್ಯೂಸ್ ರಟ್ಟಿಸ್ತಾನೆ. ಯಾಕಂದ್ರೆ ಅವನ ಕೈಯಲ್ಲಿ ಇದ್ದೀರಿ ನೀವು ಆ ಏರಿಯಾದಲ್ಲಿ.
ಜಸ್ಟ್ ಚೆಕ್ ಯುವರ್ ಲೈಫ್, ಎಲ್ಲಿ ಆತನು ನಿಮ್ಮನ್ನು ಹಿಡಿದಿದ್ದಾನೆ. ಹಿಡಿಲಿಕ್ಕೆ ಬಿಡಬೇಡ್ರಿ. ಕಮನ್, ಪಕ್ಕದವ್ರಿಗೆ ಹಿಡೀಲಿಕ್ಕೆ ಬಿಡಬೇಡ್ರಿ. ಹೇಳ್ರಿ, ಹಿಡೀಲಿಕ್ಕೆ ಬಿಡಬೇಡ್ರಿ. ಎಲ್ಲಿ ಕುಚ್ಚಿ ಹಿಡಿದು ಕೂತ್ಕೊಂಡಿದ್ದಾನೆ. ಕೆಲವೊಮ್ಮೆ ನಮ್ಮ ಬಾಯಲ್ಲಿ ಅವನಿಗೆ ಕುಚ್ಚಿ ಕೊಡ್ತೇವೆ, ತಗೋ ತಗೋ ತಗೋ, ಹಿಡಿ ಹಿಡಿ ಹಿಡಿ. ಬಾಯಿಯಲ್ಲಿ ಕೊಡಬೇಡಿ. ಮೇಕ್ ಎ ಕಮಿಟ್ಮೆಂಟ್. ಯಾವುದರ ಮೇಲೆ ಕಮಿಟ್ಮೆಂಟ್? ವಾಕ್ಯದ ಮೇಲೆ ಕಮಿಟ್ಮೆಂಟ್ ಮಾಡ್ರಿ. ಓ ಬಂದರೆ ಆಯಿತು, ಹೋದರೆ ಆಯಿತು, ಅದು ಅಲ್ಲ. ನೀವು ಯಾವಾಗಲೂ ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಕೊಡಬೇಕು. ಆಗ ದೇವರ ಆತ್ಮನು ನಿಮ್ಮನ್ನು ನಡೆಸ್ತಾನೆ, ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ, ಫೀಸ್ಗಳನ್ನು ಸರಿ ಮಾಡುತ್ತಾನೆ, ಓ ಜ್ವರವನ್ನು ತಡೆಯುತ್ತಾನೆ. ವಿ ಆರ್ ಲಿವಿಂಗ್ ಇನ್ ಟೂ ವರ್ಲ್ಡ್. ನಿಮ್ಗೆ ಯಾವಾಗಲೂ ಗೊತ್ತಿರಲಿ, ಕಾಣದ ಲೋಕದಲ್ಲಿ ದುರಾತ್ಮಗಳಿವೆ, ಕೆಡುಕನಿದ್ದಾನೆ. ಮನುಷ್ಯರಿಗಿಂತ ಜಾಸ್ತಿಯಾಗಿ ದುರಾತ್ಮಗಳಿವೆ. ಬಟ್ ದೇವರು ನಮಗೆ ಏನು ಕೊಟ್ಟಿದ್ದಾನೆ? ವಾಕ್ಯ ಕೊಟ್ಟಿದ್ದಾನೆ. ವಾಕ್ಯ ಇರುವುದು ಪ್ರಸಂಗಿಸಲಿಕ್ಕೆ ಅಲ್ಲ, ವಾಕ್ಯ ಇರುವುದು ಜೀವಿಸಲಿಕ್ಕೆ. ಎಷ್ಟು ಸೈತಾನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ದಾನೆ. ವಾಕ್ಯ ಅದು ಅವರಿಗೆ, ಪ್ರೀಚ್ ಮಾಡುವವರಿಗೆ. ಪ್ರಸಂಗಿಗಳು ನಿಲ್ಲಿಸ್ತಾರೆ, ಇದು ಜನರಿಗೆ. ಅವರು ಕೇಳುವುದಿಲ್ಲ, ಇವರು ತೆಗೆದುಕೊಳ್ಳುವುದಿಲ್ಲ, ಎಲ್ಲ ಗಾಳಿಗೆ. ಕೆಲವರು ನಾನೊಂದು ಬಂದು ಆರಾಧನೆ ಮಾಡ್ತೇನೆ ಅಷ್ಟೇ, ವಾಕ್ಯ ಬರುವಾಗ ನಾನು ಸೀಟ್ ಬೆಲ್ಟ್ ಕಟ್ತೇನೆ. ಅವರಿಗೆ ಫುಲ್ಲು ಡ್ಯಾನ್ಸ್ ಇರುವಂಥದ್ದು, ಚಪ್ಪಾಳೆ ಬಡಿಯುವಂಥದ್ದು, ಇದ್ರ ಸ್ವಲ್ಪ ಬೆವರು ಸುರಿಸಿ ಖುಷಿ ಆಗ್ತದೆ. ಇದೆಂತ? ಪ್ರೀತಿಸುವೆ ನಿನ್ನ ಪ್ರೀತಿಸುವೆ, ಇದೇ ನಿಜವಾದ ಆರಾಧನೆ. ಹಲ್ಲೆಲೂಯಾ, ಇದೇ ನಿಜವಾದ ಆರಾಧನೆ. ನಿಮ್ಮ ಫ್ಲಶ್ಗೆ ಎಂಟರ್ಟೈನ್ ಮಾಡುವಂಥದ್ದು, ದಿಸ್ ಇಸ್ ನಾಟ್ ಎ ವರ್ಷಿಪ್. ರೈಟ್? ಇವೆಂಟ್ ಇದ್ದಾಗ ಮಾಡಿ, ತೊಂದರೆ ಇಲ್ಲ. ಬಟ್ ಆರಾಧನೆಗೆ ಬರುವಾಗ ಬೆಳಿಗ್ಗೆ ಒಳ್ಳೆ ಮಾಡಿ ಆರಾಧನೆ ಮಾಡಿ. ಡೋಂಟ್ ಫಾಲೋ ಎನಿ ಒನ್. ರೈಟ್? ಅಷ್ಟೇ. ಫುಲ್ಲು ಸ್ವಲ್ಪ ಮಿಡಿದರೆ ಸ್ವಲ್ಪ ನಿದ್ರೆ ಎಲ್ಲ ಬಿಟ್ಟು ಹೋಗ್ತದೆ. ನಿದ್ರೆ ಒಳಗಿಂದ ಆತ್ಮ ಎದ್ದಾಗ ಬಿಟ್ಟು ಹೋಗಬೇಕು. ಹಲ್ಲೆಲೂಯಾ. ವೆನ್ ಗಾಡ್ ಅರೈಸ್ ಎನಿಮೀಸ್ ಶಾಲ್ ಸ್ಕ್ಯಾಟರ್. ಯೆಹೋವನು ಎದ್ದು ಚಲಿಸುತ್ತಿರುವಾಗ ಶತ್ರುಗಳು ಚದುರಿ ಹೋಗುತ್ತಾರೆ. ಬೈಬಲ್ ಹೇಳ್ತದೆ, ಅನ್ಯ ಜನರೊಟ್ಟಿಗೆ ಸೇರಿ ಇಜ್ಜೋಡಾಗಬೇಡ್ರಿ, ಅವರೊಟ್ಟಿಗೆ ಇಜ್ಜೋಡಾಗಬೇಡ್ರಿ. ಬೆಳಕಿಗೂ ಕತ್ತಲಿಗೂ ಜೊತೆ ಏನು? ನಂಬುವನಿಗೂ ನಂಬದವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಕ್ಕೂ. ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದೆಯಲ್ಲ, ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ನೀವು ದೇವರ ಒಟ್ಟಿಗೆ ಸಭೆಗೆ ಬಂದಿದ್ದೀರಿ, ದೇವರ ಒಟ್ಟಿಗೆ ಮನೆಗೆ ಹೋಗುವವರಾಗಿದ್ದೀರಿ, ದೇವರ ಒಟ್ಟಿಗೆ ನೀವು ಆರಾಧನೆ ಮಾಡುವವರಾಗಿದ್ದೀರಿ. ಒಳಗಿಂದ ಎದ್ದಿರಿ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಹೋಗ್ತದೆ. ಕರ್ತನು ನಂಬಿಗಸ್ತನು. ಕಮಾನ್ ಹೇಳ್ರಿ, ಕರ್ತನು ನಂಬಿಗಸ್ತನು. ಆತನು ನಿಮ್ಮನ್ನು ದೃಢಪಡಿಸಿ ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುತ್ತಾನೆ. ಕೆಲವರಿಗೆ ಫೈನಾನ್ಷಿಯಲ್ ಏರಿಯಾದಲ್ಲಿ ಹಿಡಿದಿದ್ದಾನೆ. ಎಷ್ಟು ಬಿಸ್ನೆಸ್ ಮಾಡ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ವ್ಯವಹಾರ ಮಾಡ್ತಾರೆ, ಅವ್ರದ್ದು ಹಣವೇ ಇರುವುದಿಲ್ಲ. ಖಾಲಿ ತೋರಿಸುವುದು, ನಾಯಿಗೆ ಬಿಸ್ಕಿಟ್ ತೋರಿಸಿದ ಹಾಗೆ. ಯಾವಾಗಲೂ ಹೇಳುದು, ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದೆ, ಇನ್ವೆಸ್ಟ್ಮೆಂಟ್ ಇಲ್ಲಿ ಇದೆ. ಈಗ ಕೈಯಲ್ಲಿ ಖರ್ಚಿಗೆ ಇದೆಯಾ? ಇಲ್ಲ. ನಿಜವಾದ ಅಭಿವೃದ್ಧಿ ಕೈಯಲ್ಲಿರುವಂಥದ್ದು, ಮಾರ್ಕೆಟಲ್ಲಿರುವಂಥದ್ದಲ್ಲ. ಮಾರ್ಕೆಟ್ ಅದು ಯಾರ್ಯಾರದ್ದು ಅದು ಮತ್ತೆ. ರೈಟ್? ಕೆಲವರಿಗೆ ಆಸೆ, ಇಲ್ಲಿ ಒಂದು ಲಾಭ ಬಂತು, ಒಂದು ಬಿಸ್ನೆಸ್ ಮಾಡಿದ್ರು, ಮಾಡಪ್ಪ. ದೇವರದ್ದು ದೇವರಿಗೆ ಕೊಡುವುದನ್ನು ಬಿಟ್ಟು, ಹೆಂಡತಿ ಮಕ್ಕಳಿಗನ್ನು ಕೊಡುವುದನ್ನು ಬಿಟ್ಟು, ಲಾಭ ಬಂತು, 5 ಲಕ್ಷ ಹಾಕಿದ್ರು, 10 ಲಕ್ಷ ಬಂತು, ಇನ್ನೊಂದು 5 ಲಕ್ಷ ಲೋನ್ ತೆಗೆದ್ರು, ಪುನಃ ಒಂದು ಇನ್ವೆಸ್ಟ್ಮೆಂಟ್ ಹಾಕಿದ್ರು, ಪುನಃ ಒಂದು ಲಾಭ ಬಂತು, ಇನ್ನೊಂದು ಲೋನ್ ತೆಗೆದ್ರು, 25. ಹೇಗಾದರೂ ಮಾಡಿ 100 ಕೋಟಿಯ ಒಡೆಯನಾಗಬೇಕಂತ ಮಾರ್ಕೆಟಲ್ಲಿ. ಇವನ ಕೈಯಲ್ಲಿ ಏನಿಲ್ಲ. ಲೋನ್ನ ಮೇಲೆ ಲೋನ್, ಲೋನ್ನ ಮೇಲೆ ಲೋನ್, ಲೋನ್ನ ಮೇಲೆ ಲೋನ್, ಒಂದಾದ ನಂತರ ಮತ್ತೊಂದು.
ಇಲ್ಲಿ ಅದು ತೆಗೆದು ಅಲ್ಲಿ, ಅಲ್ಲಿ ಅದು ತೆಗೆದು ಇಲ್ಲಿ, ಇವರದೆಲ್ಲ ತೆಗೆದು ಅಲ್ಲಿ. ಕಡೆಗೆ ಅವನು ಒಂದೇ ಲೋನ್ ಮಲ್ಪೊಡೊಂದಿಲ್ಲ ಅಂತ. ಕೆಡುಕನು ಹಿಡಿದಿದ್ದಾನೆ. ಬಿ ಕೇರ್ಫುಲ್. ಕೆಡುಕನು ಹಿಡಿದಿದ್ದಾನೆ. ರೈಟ್? ಎಲ್ಲಿ ಕೆಡುಕನು ನಿಮ್ಮನ್ನು ಹಿಡಿದಿದ್ದಾನೆ, ಬಿ ಕೇರ್ಫುಲ್. ಜಾಸ್ತಿ ಲೋನ್ನ ಹಿಂದೆ ಹೋಗಬೇಡಿ. ರೈಟ್? ಡೋಂಟ್ ಗೋ ಫಾರ್ ಲೋನ್. ಒಂದಕ್ಕೆ ಲಿಮಿಟ್ ಇರಲಿ. ನಾನು ಪ್ರಾಪರ್ಟಿಗಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ಒಂದಿನ ನೀವು ಸಭೆಯಲ್ಲಿ ಇರುವುದಿಲ್ಲ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ. ಎಲ್ಲ ಕೆಟ್ಟತನಕ್ಕೆ ಮೂಲ ಸೋರ್ಸ್ ಅಂದರೆ ಹಣ ಅಲ್ಲ, ಹಣದ ಆಸೆ. ಹಣದ ಆಸೆ. ಒಬ್ಬನು ಇಬ್ಬರು ಯಜಮಾನರ ಸೇವೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರನ್ನು, ಹಣವನ್ನು. ಹಣ ಕೂಡ ಒಂದು ದೇವರು ಅಂತ ಹೇಳ್ತದೆ ಬೈಬಲ್. ರೈಟ್? ಹಣ ಒಳ್ಳೆಯ ಸೇವಕ. ಆತನು ಒಳ್ಳೆಯ ಸೇವೆ ಮಾಡುತ್ತಾನೆ. ರೈಟ್? ಆತನು ಸೇವಕ. ಹಣ ಏನು ಹೇಳ್ತದೆ ಅದನ್ನು ಕೇಳಬೇಡಿ, ಅವನು ಮಾತಾಡ್ತದೆ. ಯಜಮಾನ ಅಂದ್ರೆ ಏನು? ಯಜಮಾನನು ಏನು ಹೇಳ್ತಾನೆ ಆಳು ಕೇಳ್ತಾನೆ. ಹಣದ ಹತ್ರ ನೀವು ಮಾತಾಡಿದರೆ ನಿಮ್ಮ ಮಾತನ್ನು ಹಣ ಕೇಳ್ತಾ ಇದೆ, ನೀವು ಅದರ ಯಜಮಾನ, ನಿಮ್ಮ ಸೇವಕ. ಹಣದ ಮಾತನ್ನು ನೀವು ಕೇಳ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನ ಯಜಮಾನ. ಅವನು ಕ್ರೂರಿ ಯಜಮಾನ. ದೇವರು ಏನು ಹೇಳ್ತಾನೆ ಕೊಡಿರಿ. ದೇವರು ಹೇಳ್ತಾನೆ ಕೊಡಿರಿ. ಹಣ ಹೇಳ್ತದೆ ಕೊಡಬೇಡ. ಮಾತಾಡ್ತಿದ್ದೆ ಕೊಡಬೇಡ, ಕೊಡಬೇಡ, ದೇವರಿಗೆ ಕಳಿಸ್ಬೇಡ, ಮತ್ತೆ ಕೊಡಬೇಡ. ನೀನು ಕಷ್ಟ ಮಾಡುವುದು, ನೀನು ಬೆವರು ಸುರಿಸ್ತು, ಕಷ್ಟಪಡಲಿಕ್ಕೆ ಸಾಮರ್ಥ್ಯ ಕೊಟ್ಟದ್ದು, ಐಡಿಯಾ ಕೊಟ್ಟದ್ದು, ಫೇವರ್ ಕೊಟ್ಟದ್ದು, ಆರೋಗ್ಯ ಕೊಟ್ಟದ್ದು ಯಾರು? ಕೃಪೆ ಕೊಟ್ಟದ್ದು, ಇನ್ಫ್ಲುಯೆನ್ಸ್ ಕೊಟ್ಟದ್ದು, ಡಿವೈನ್ ಕನೆಕ್ಷನ್ ಕೊಟ್ಟದ್ದು ಯಾರು? ಕೊಟ್ಟದ್ದು ಯಾರು? ನಿನಗೆ ಬುದ್ಧಿ ಕೊಟ್ಟದ್ದು ಯಾರು? ನಿನಗೆ ಆರೋಗ್ಯ ಕೊಟ್ಟದ್ದು ಯಾರು? ನಿನಗೆ ದುಡಿಯಲಿಕ್ಕೆ ಸಾಮರ್ಥ್ಯ ಕೊಟ್ಟದ್ದು ಯಾರು? ಕೊಟ್ಟದ್ದು ದೇವರು ಕೊಟ್ಟದ್ದು. ಅದೇ ದೇವರು ಹೇಳ್ತಾನೆ ಕೊಡು. ಹಣ ಹೇಳ್ತದೆ ಕೊಡಬೇಡ, ಕೊಡಬೇಡ. ಆಯ್ತಾಯ್ತು, ಕೊಡುದಿಲ್ಲ. ಇಂಡೈರೆಕ್ಟ್ ಯು ಆರ್ ಅಂಡರ್ ಅಟ್ಯಾಕ್. ರೈಟ್? ಯಾರಾದರೂ ಕೂಲಿ ಕೊಡ್ಲಿಕ್ಕಿರ್ತದೆ, ಹಣ ಕೊಡ್ಲಿಕ್ಕಿರ್ತದೆ, ಅದರ ಸ್ಯಾಲರಿಯನ್ನು ಹೋಲ್ಡ್ ಮಾಡಿಡುವುದು. ಯಾಕೆ ಹೋಲ್ಡ್ ಮಾಡಬೇಕು? ಆಳು ಅಂಬಲಿಗೆ ಯೋಗ್ಯನು. ರೈಟ್? ಆಳು ಯಾರು? ಅಂಬಲಿಗೆ ಏನು ಕೆಲಸ ಮಾಡಿದ್ದಾನೆ ಅವ್ರಿಗೆ ಕೊಡಿ. ಕೆಲವರು ಹಣ ತೆಗೆದುಕೊಳ್ಳುವವರು ಇರ್ತಾರೆ. ಯೇಸುವೆಂದು ಸಾಮ್ಯ ಹೇಳಿದ. ರೈಟ್? ಒಬ್ಬನನ್ನು ಕೆಲಸಕ್ಕೆ ಕರೆದೆ, 10 ಗಂಟೆಗೆ 1 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ. ಇನ್ನೊಬ್ಬನನ್ನು 11 ಗಂಟೆಗೆ, ಅವನಿಗೆ 1 ರೂಪಾಯಿ. 12 ಗಂಟೆಗೆ 1 ರೂಪಾಯಿ, 2 ಗಂಟೆಗೆ 1 ರೂಪಾಯಿ, 3 ಗಂಟೆಗೆ 1 ರೂಪಾಯಿ, 4 ಗಂಟೆಗೆ 1 ರೂಪಾಯಿ, 5 ಗಂಟೆಗೆ 1 ರೂಪಾಯಿ. ಕೆಲಸ ಮುಗಿಯಿತು. ಲಾಸ್ಟ್ನವನಿಗೆ ಫಸ್ಟ್ ಕರೆದರು, 1 ರೂಪಾಯಿ ಕೊಟ್ಟರು. ಈಗ 4 ಗಂಟೆಗೆ ಮನುಷ್ಯನ ಎಂಕಿ ರಡ್ಡಾಣ ತಿಕ್ಕುವೆ. ರೈಟ್? ಕಡೆಗೆ ಅವನಿಗೆ 1 ಸಿಕ್ಕುವಾಗ ಅವನು ಹೇಳಿದ, ನೀನು ಪಾರ್ಶಾಲಿಟಿ ಮಾಡುವ ವ್ಯಕ್ತಿ, ನೀನು ಸರಿ ಇಲ್ಲ. ಅಯ್ಯೋ, ನಿನಗೆ ಯಾಕೆ ಪ್ರಾಬ್ಲಮ್ ನನ್ನ ಒಳ್ಳೆತನದ ಮೇಲೆ? ನಿನಗೆ ನಾನು ಪ್ರಾಮಿಸ್ ಮಾಡಿದೆ, ನಾನು ಕೊಟ್ಟಿದ್ದೇನೆ ಇಲ್ವಾ? ಕಮಾನ್, ನಿನಗೆ ಇನ್ನೊಬ್ಬರದು ಬೇಡ. ಇಲ್ಲಿ ಪ್ರಾಬ್ಲಮ್ ಹೊಟ್ಟೆ ಕಿಚ್ಚಾಗುವುದು ಇನ್ನೊಬ್ಬರು ಅಭಿವೃದ್ಧಿ ಆದ ಕಾರಣ, ಇನ್ನೊಬ್ಬರಿಗೆ ಒಳ್ಳೆಯದಾದ ಕಾರಣ. ಹಲೋ? ಕಡೆಗೆ ಆ ಯಜಮಾನನು ದೂರುವುದು, 1-2 ರೂಪಾಯಿ ಹೊಂದಿಕೊಂಡು ಲೂಟುವೆ ಧನಿಕ್ ಅಂತ. ನಿನಗೆ ಯಾಕಪ್ಪ? ನಿನಗೆ ಏನು ಪ್ರಾಮಿಸ್ ಮಾಡಿದ್ದಾರೆ? ಕೊಟ್ಟಿದ್ದಾರಾ ಇಲ್ವಾ? ಕಮಾನ್ ಕೊಟ್ಟಿದ್ದಾರಾ ಇಲ್ವಾ? ನಿಮಗಿರುವುದರಲ್ಲಿ ತೃಪ್ತರಾಗಿರಿ ಅಷ್ಟೇ. ಇನ್ನೊಬ್ಬರಿಗೆ ಕೊಡುವಾಗ, ಸೆಲೆಬ್ರೇಟ್ ಮಾಡುವಾಗ ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ. ಒಂದು ದಿನ ಬರ್ತದೆ ನಿನಗೆ 10 ರೂಪಾಯಿ ಸಿಗ್ತದೆ. ನಿನಗಿಲ್ಲ ಅಂದರೆ ಒಂದಿದ್ದದ್ದು 50 ಪೈಸೆ ಆಗ್ತದೆ ನಿನಗೆ. ಹೊಟ್ಟೆ ಕಿಚ್ಚು ಪಟ್ರೆ. ರೈಟ್? ಹೊಟ್ಟೆ ಕಿಚ್ಚು ಪಡುವುದು. ಇನ್ನೊಬ್ಬರ ಮಿಸ್ಟೇಕ್ಗಳನ್ನು ನೋಡ್ರಿ. ನಮಗೇನು ಕೊಡಲ್ಪಟ್ಟಿದೆ ಅದನ್ನು ಮಾತ್ರ ಫಾಲೋ ಮಾಡಿ. ಆ ಯಜಮಾನ ಬೇಕಾದ್ರೆ 10,000 ಕೊಡ್ಲಿ, ನನಗೇನು ಪ್ರಾಬ್ಲಮ್?
ನನಗೇನು ಪ್ರಾಮಿಸ್ ಮಾಡಿದೆ ಕೊಡಲ್ಪಟ್ಟಿದೆ. ಐ ಹ್ಯಾವ್ ಟು ಸ್ಯಾಟಿಸ್ಫೈ. ಹಲೋ, ಅರ್ಥ ಆಗ್ತಾ ಇದೆಯಾ? ಇದು ಸಿಂಪಲ್ ಟ್ರೂತ್. ಸಿಂಪಲ್ ಟ್ರೂತ್. ಇವತ್ತು ಯಾಕೆ ಸಂತೋಷ ಆಗುದಿಲ್ಲ ಅಂದರೆ, ಇನ್ನೊಬ್ಬರನ್ನು ಹೇಗಾದ್ರೂ ಮೆಟ್ಟಿದ್ರೆ ಮಾತ್ರ ನಾನು ಮೇಲೆ ಬರ್ಬೋದು, ಬದುಕಬಹುದು. ಒಮ್ಮೆ ಒಂದು 10 ಜನಕ್ಕೆ ಒಂದು 10 ಪುಗ್ಗ ಕೊಟ್ಟರಂತೆ. ಯಾವುದು? ಬೆಲೂನ್ ಕೊಟ್ಟರು 10 ಜನಕ್ಕೆ ಬೆಲೂನ್. ಮತ್ತೊಂದು ಕೈಯಲ್ಲಿ ಒಂದು ಸೂಜಿ ಕೊಟ್ಟರು. ಏನು ಕೊಟ್ಟರು? ಸೂಜಿ. ಕರೆಕ್ಟಾಗಿ ಹೇಳಿ. 10 ಜನಕ್ಕೆ 10 ಬೆಲೂನ್ ಕೊಟ್ಟರು. 10 ಜನರ ಕೈಯಲ್ಲಿ 10 ಸೂಜಿ ಕೊಟ್ಟರು, ಒಬ್ಬೊಬ್ಬರ ಕೈಯಲ್ಲಿ. ಈಗ ಹೇಳಿದ್ರು 1 2 3. ಯಾರು ನಿಮ್ಮ ಬೆಲೂನನ್ನು ಪ್ರೊಟೆಕ್ಟ್ ಮಾಡ್ತೀರಿ, ನೀವು ವಿನ್ನರ್. 5 ನಿಮಿಷದೊಳಗೆ ಗೇಮ್. ಪಟಪಟ ಅವರ ಗೇಮ್ ಪ್ರೊಟೆಕ್ಟ್ ಮಾಡಿದ್ರು. ಹೀಗೆ ಹೇಳಿದರು, ಈಚೆಯಿಂದ ಸೂಜಿಯಲ್ಲಿ ಟಕ್, ಅವನದ್ದು ಒಡೆದ, ಇವನು ಒಡೆದ, ಎಲ್ಲ ಪುಗ್ಗಗಳು ಒಡೆದವು. ಕಡೆಗೆ ನಿರ್ವಹಿಸೋನು ಹೇಳಿದ, ಬನ್ನಿ ನಿಲ್ಲಿ, ನಿಮಗೆ ನಾನು ಎಂತ ಹೇಳಿದ್ದು? ಎಷ್ಟು ಮಂದಿ ಅರ್ಥ ಆಯಿತು? ನಿಮಗೆ ಹೇಳಿದ್ದು ನಿಮ್ಮ ಪುಗ್ಗಗಳನ್ನು ಪ್ರೊಟೆಕ್ಟ್ ಮಾಡ್ರಿ, ಇನ್ನೊಬ್ಬರ ಪುಗ್ಗವನ್ನು ಒಡೆಯಲಿಕ್ಕೆ ಹೇಳಲಿಲ್ಲ. ಹೇಳಿದಾರಲ್ಲಿ ನೋಡಿ, ಹೇಳದೇನೆ ಇವರು ಅಷ್ಟು ಮಾಡ್ತಾರೆ ನೋಡಿ. ಗೇಮ್ ರೂಲ್ಸ್ ಅಲ್ಲಿ ಏನು ಹೇಳಲ್ಪಟ್ಟಿದೆ ಅಷ್ಟನ್ನೇ ಮಾಡುದು. ನನ್ನ ಪುಗ್ಗವನ್ನು ಪ್ರೊಟೆಕ್ಟ್ ಮಾಡೋದು ಅಷ್ಟೇ. ಕೈಯಲ್ಲಿ ಸೂಜಿ ಇದೆ ಅಂತ ಹೇಳಿ ಸಿಕ್ಕಿದವರದ್ದು ಒಡೆದು ಬಿಡುವುದ? ಸಭೆಯಲ್ಲಿ ಇದೇ ರೀತಿ ಆಗುವುದು. ಏನಾಗುವುದು? ನಿಮ್ಮ ಹೃದಯಗಳನ್ನು ಬಹು ಜಾಗ್ರತೆಯಿಂದ ಕಾಪಾಡು. ಎಲ್ಲಿ ಸೂಜಿ ಸಿಗ್ತದೆ, ಕಂತ್ಲಿಕ್ಕೆ ಆಗ್ತದೆ ನೋಡು. ನಾನು ನನ್ನ ಆತ್ಮದ ವಿಷಯದಲ್ಲಿ ಪ್ರೊಟೆಕ್ಟಿವ್ ಆಗಿರುವುದಾದರೆ, ಇನ್ನೊಬ್ಬರನ್ನು ಪ್ರೊಟೆಕ್ಟ್ ಮಾಡುವ ಉದ್ದೇಶದಲ್ಲಿ ಇರುವುದಾದರೆ ಯಾವ ಪ್ರಾಬ್ಲಮ್ ಸಭೆಯಲ್ಲಿ ಇರುವುದಿಲ್ಲ. ದ ಪ್ರಾಬ್ಲಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಪ್ರಾಬ್ಲಮ್ ಯಾಕೆ? ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೋಸ್ಕರ ದೇವರು ನಿಮಗಿಟ್ಟಂತ ಉದ್ದೇಶದಲ್ಲಿ ನೀವು ಮೇಲೆ ಬರಲಿಕ್ಕೆ ತಡೆ. ಏನೇ ಮಾಡಿದ್ರು ನನಗೇನು ಸಿಗ್ತದೆ? ನಾನೇನು ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುತ್ತಾನೆ. ನಿಮಗೆ ಯಾವ ಸೂಜಿತಾಗುವುದಿಲ್ಲ, ಅವರಿಗೆ ಸೂಜಿತಾಗಬಹುದು, ಬಟ್ ದೇವರು ನಂಬಿಗಸ್ತನು. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದ್ರೆ, ನಮ್ಮ ಹಾರ್ಟನ್ನು ನಾವು ಮೇಂಟೈನ್ ಮಾಡೋದು, ಇನ್ನೊಬ್ಬರಿಗೆ ಚುಚ್ಚದಂತೆ ಕಾಪಾಡುವುದು ಅಷ್ಟೇ. ಎನಿಥಿಂಗ್ ಇತರರಿಗೆ ನೀನು ಚುಚ್ಚುತ್ತಿ, ಹರ್ಟ್ ಮಾಡುತ್ತೆ, ನೆನಪಿಟ್ಟುಕೊಳ್ಳಿ. ಇಟ್ ವಿಲ್ ಮ್ಯಾನಿಫೆಸ್ಟ್ ಇನ್ ಯೋರ್ ಬಾಡಿ. ಕ್ರೂರಿಯು ತನ್ನ ಸ್ವಂತ ಶರೀರವನ್ನು ಹಿಂಸಿಸ್ತಾನಂತೆ. ಏನು ಮಾಡ್ತಾನೆ? ಸ್ವಂತ ಶರೀರವನ್ನು ಹಿಂಸೆ ಪಡಿಸ್ತಾನೆ. ಹಿ ವಿಲ್ ಟಾರ್ಚರ್ ಹಿಸ್ ಓನ್ ಬಾಡಿ. ಅವನು ಹೇಳ್ತಾನೆ ಅವನಿಗೆ ಮಾಡುವುದಂತ. ನೀವೇನು ಜಡ್ಜ್ ಮಾಡ್ತೀರಿ, ನೀವೇನು ಇತರಿಗೆ ಹರ್ಟ್ ಮಾಡ್ತೀರಿ, ನೋವು ಪಟ್ಟು ಕೈತ್ತು ಅಡ್ಡುಕೊರಿಯ ಖುಷಿ ಆಗುವುದು ಕೈತ್ತು. ಇದು ನಮ್ಮ ಸ್ವಭಾವ ಅಲ್ಲ. ನಾವು ಇನ್ನೊಬ್ಬರಿಗೆ ನೋವಾಗಿದೆ ಅಂತ ಹೇಳಿಕೊಂಡು ಖುಷಿ ಪಡುವುದಲ್ಲ. ಇನ್ನೊಬ್ಬರ ನೋವಿನಲ್ಲಿ ಖುಷಿ ಪಡುವುದು ಒಬ್ಬನಿಗೆ ಮಾತ್ರ, ಸೈತಾನಿಗೆ. ಕೆಲವು ಗಂಡಂದಿರಿಗೆ ಕುಡಿದು ತನ್ನ ಹೆಂಡತಿಗೆ ಟಾರ್ಚರ್ ಆದಾಗ ಅವ್ರಿಗೆ ಖುಷಿ ಆಗುವುದಂತೆ. ಕೆಲವರು ಹೇಳಿದ್ದಾರೆ ನನ್ನ ಹತ್ರ, ಪಾಸ್ಟರ್ ನನಗೆ ಗೊತ್ತಿಲ್ಲ, ನನ್ನ ಹೆಂಡತಿಗೆ 2 ಹೊಡೆದಾಗ ಅವರು ಟಾರ್ಚರ್ ಆದಷ್ಟು ನನಗೆ ಖುಷಿ ಆಗುವುದು. ಅವ್ರಿಗೆ ಗೊತ್ತಿಲ್ಲ ಅವರು ದುರಾತ್ಮನಿಂದ ನಡೆಸಲ್ಪಡ್ತಾ ಇದ್ದಾರಂತ. ಗೊತ್ತಿಲ್ಲ ಅವರಿಗೆ. ನನಗೆ ಗೊತ್ತಿಲ್ಲ ಇಲ್ಲಿ ಯಾವ ಕಂಡೀಷನ್ನಲ್ಲಿ ಮೊದಲು ಇದ್ದೀರಂತ. ನಿಮಗೆ ಗೊತ್ತಿರಬಹುದು. ನನ್ನ ಹತ್ರ ಬಂದಿದೆ ಇಂಥ ಕೇಸ್ಗಳು. ಪಾಸ್ಟರ್ ಕುಡಿದು ಬರುವುದು, ಹೆಂಡತಿಗೆ 2 ಹೊಡೆಯುವುದು, ಅವರು ಕೇಂಗ್ ಮಾಡುವಾಗ ನನಗೆ ಖುಷಿ ಆಗುವುದು ಒಳಗಿಂತ, ಇನ್ನೂ ಹಾಕುವಂತ. ಇಟ್ಸ್ ನಾಟ್ ಎ ಸ್ಪಿರಿಟ್ ಆಫ್ ಗಾಡ್. ಇದು ದೇವರ ಆತ್ಮ ಅಲ್ಲ. ಇನ್ನೊಬ್ಬರಿಗೆ ನೋವಾಗುವಂಥದ್ದು ನೋಡಿ ಒಳಗೆ ಖುಷಿ ಪಡುವುದು ಇದು ದೇವರು. ಚೆಕ್ ಯು ಹಾರ್ಟ್. ಜಸ್ಟ್ ನಿಮ್ಮ ಹೃದಯವನ್ನು ಚೆಕ್ ಮಾಡಿರಿ. ಇನ್ನೊಬ್ಬರ ನೋವಿನಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಆಗುವುದು, ಇನ್ನೊಬ್ಬರಿಗೆ ಟಾರ್ಚರ್ ಆಗುವುದು, ಇನ್ನೊಬ್ಬರಿಗೆ ನೋವು ಕೊಟ್ಟು ಖುಷಿ ಪಡುವುದುಂಟು ನೋಡಿ. ದಿಸ್ ಇಸ್ ನಾಟ್ ಫ್ರಮ್ ಗಾಡ್. ಪ್ರೀತಿಯು ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದೇ ಇಲ್ಲ.
ಹಲೋ, ಇದ್ದೀರಾ ಇಲ್ಲಿ? ಬೆಂಗಳೂರು ಇದ್ದೀರಾ ಇಲ್ಲಿ? ಪ್ರೀತಿಯು ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದೇ ಇಲ್ಲ. ಹೇಳಿ, ನಾವು ಸಂತೋಷ ಪಡುವುದಿಲ್ಲ. ನಾವು ಸಂತೋಷ ಪಡ್ತೇವೆ, ನನಗೆ 1 ರೂಪಾಯಿ ಸಿಕ್ಕಿದಾಗ ಯಜಮಾನನು ಅವನಿಗೆ 2 ರೂಪಾಯಿ ಕೊಟ್ಟಕ್ಕೆ ಸಂತೋಷ ಪಡುತ್ತೇನೆ. ರೈಟ್? ಇಲ್ಲಿ 2 ರೂಪಾಯಿ ಪ್ರಶ್ನೆ ಬರುವುದಿಲ್ಲ, ಸೇಮ್ ಕೊಡ್ತಾ ಇದ್ದೇನೆ ಅಂದರೆ ಕೆಲಸ ಮಾತ್ರ ಕಮ್ಮಿ. ರೈಟ್? ಇವನೊಂದೇ ಗಂಟೆ ಮಾಡಿದ್ದು, ಅವನು 8 ಗಂಟೆ ಮಾಡಿದ್ದು. ಬಟ್ ನೀನು ಒಪ್ಪಿದ್ದು ಎಷ್ಟಕ್ಕೆ? 1 ರೂಪಾಯಿಗೆ. ರೈಟ್? ಅದರಲ್ಲಿ ತೃಪ್ತಿ ಪಡು. ನೀನು ಮೊದಲೇ ಹೇಳಬೇಕಿತ್ತು, ಇಲ್ಲ ನಾನು 1 ರೂಪಾಯಿಗೆ ಒಪ್ಪುವುದಿಲ್ಲ, ನನಗೆ 2 ಕೊಡಬೇಕಂತ. ನಿನ್ನದನ್ನು ನಿನಗೆ ಸಲ್ಲಿಸಿದಾಗ ನೀನು ಸಂತೋಷ ಪಡಬೇಕು. ಯಾವಾಗ ನೀವು ಸಂತೋಷ ಪಡುತ್ತೀರಿ? ಯಾವ ಕಂಪನಿಯಲ್ಲಿ ಓದಿರಿ, ಕಂಪನಿಯಲ್ಲಿ ಕೆಲಸಕ್ಕಿದ್ದಾಗಿದ್ದೀರಿ, ನೀವು ವಿಶ್ವಾಸಿಗಳು, ನಿಮಗೆ ಕಂಪನಿಯಲ್ಲಿ 1 ವರ್ಷದಿಂದ 10,000 ರೂಪಾಯಿ ಸಿಗ್ತಾ ಇದೆ. ಮೊನ್ನೆ 2 ತಿಂಗಳಲ್ಲಿ ಬರುವವನಿಗೆ ಸೇಮ್ ಕ್ವಾಲಿಫಿಕೇಶನ್, ಸೇಮ್ ಪೋಸ್ಟ್, ಅವನಿಗೆ 15,000 ಕೊಡ್ತಾ ಇದ್ದಾರೆ. ನೀನು ದುಃಖ ಪಟ್ಟು ಮನೆಯಲ್ಲಿ ಕೂಗಿ ಡಿಸ್ಕರೇಜ್ ಆಗಿ ಆ 1,000 ಕೂಡ ನೀನು ಹಾಸ್ಪಿಟಲ್ಗೆ ಆಗಿಬಿಡ್ತೀವಿ, 10,000 ಕೂಡ. ಮೂಮೆಂಟ್ ಯು ಡಿಸ್ಕರೇಜ್ ಇನ್ ಯೋರ್ ಹಾರ್ಟ್, ಮೂಮೆಂಟ್ ಯು ಡಿಸ್ಕರೇಜ್ ಇನ್ ಯೋರ್ ಹಾರ್ಟ್, ನಿಮಗೆ ಬರುವಂಥ ಅನೇಕ ಸಂಗತಿಗಳು ಸ್ಟಾಪ್ ಆಗ್ತವೆ. ಅನೇಕ ಸಂಗತಿಗಳು. ಮೊನ್ನೆ 1 ತಿಂಗಳ ಹಿಂದೆ ನಾನೊಂದು ಪ್ರೀಚ್ ಮಾಡ್ತಾ ಇದ್ದೆ. ನೀವು ಯಾರಿಗಾದರೂ ಹಣ ಕೊಡ್ತೀರಿ, ರೈಟ್? ಹಣ ಕೊಡ್ತೀರಿ, ರೈಟ್? ಸಡನ್ಲಿ ಆ ಟೈಮಲ್ಲಿ ಆ ವ್ಯಕ್ತಿ ಹಣ ಕೊಡುವುದಿಲ್ಲ. ಮೇ ಬಿ ಅವನಿಗೇನೋ ಪ್ರಾಬ್ಲಮ್ ಆಗಿದೆ, ಕೊಡಬೇಕಂತ ಮನಸ್ಸು ಇದೆ, ಬಟ್ ಅವನು ಸಿಕ್ಕಿಕೊಂಡಿದ್ದಾನೆ, ಕೊಡಲಿಕ್ಕೆ ಆಗಲಿಲ್ಲ. ಇಮಿಡಿಯೇಟ್ಲಿ ಆ ವ್ಯಕ್ತಿಯ ಮೇಲೆ ಬಿಟರ್ನೆಸ್ ಬರುವಂಥದ್ದು, ಆ ವ್ಯಕ್ತಿಯ ಮೇಲೆ ಕಲ್ಲು ಕಡಿಯುವಂಥದ್ದು, ಅವನು ಒಳ್ಳೇದಾಗುವುದಿಲ್ಲ, ಅವನ ಹೆಂಡತಿ ಒಳ್ಳೆಯವರಾಗ, ಅವನ ಮಕ್ಕಳು ಎಲ್ಲ, ಕುಟುಂಬಕ್ಕೆ ಎಲ್ಲ ಶಾಪವೇ. ಮೂಮೆಂಟ್ ಯು ಡಿಸ್ಕರೇಜ್, ಈಚೆಯಿಂದ ನಿಮಗೆ ಬರುವಂಥ 1,00,000 ರೂಪಾಯಿ ಈಚೆಯಿಂದ ಎಷ್ಟೋ ಬರುವಂಥದ್ದು ನೀವೇ ಸ್ಟಾಪ್ ಮಾಡ್ತೀರಿ. ಬಟ್ ಯಾವಾಗ ನೀವು ರಿಜಾಯ್ಸ್ ಮಾಡ್ತೀರಿ, ಲಾರ್ಡ್, ಆ ವ್ಯಕ್ತಿಯನ್ನು ಬ್ಲೆಸ್ ಮಾಡ್ತೀರಿ, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ದೇವರು ನಿಮಗೆ ಬೇರೆ ಕಡೆಯಿಂದ ಅನೇಕ ಕೊಡ್ತಾನೆ. ಮೊನ್ನೆ ನಾನು ಸಂಡೇ ಒಂದಿನ ಪ್ರೀಚ್ ಮಾಡಿದ್ದೆ. ಒಂದು ಸಹೋದರಿ, ನನ್ನ ಹೆಸರು ಹೇಳುವುದಿಲ್ಲ, ಒಂದು ಸಹೋದರಿ ನಮಗೆ ಮೆಸೇಜ್ ಕಳಿಸಿದರು. ಅವರ ಸಭೆಗೆ ಹೋಗಿ ಆರಾಧನೆ ಮಾಡಿ ಮನೆಗೆ ಬಂದು 3 ಗಂಟೆಗೆ ನನ್ನ ಮೆಸೇಜನ್ನು ಕೇಳಿದರು. ಕೇಳುವಾಗ ಅವರಿಗೆ ಆಕೆ ಹಣ ಕೊಟ್ಟಿದ್ದಾರೆ, ಸಾಲ ಕೊಟ್ಟಿದ್ದಾರೆ. ಅವರು ಒಬ್ಬರು ಕೂಡ ಹಿಂದೆ ಕೊಡಲೇ ಇಲ್ಲ. ಅನೇಕರು ಅವರ ಬಗ್ಗೆ ಇವರು ಬಿಟರ್ನೆಸ್ ಇಟ್ಟಿದ್ರು, ಬೈದಿದ್ರು, ಏನೇನೋ ಮಾಡಿದರು. ಈ ನನ್ನ ಮೆಸೇಜನ್ನು ಕೇಳಿ ಇಮಿಡಿಯೇಟ್ಲಿ ಹೃದಯದಲ್ಲಿ ತನ್ನನ್ನು ಅವರು ಚೆಕ್ ಮಾಡಿದ್ರು. ತಂದೆ, ನನ್ನನ್ನು ಕ್ಷಮಿಸು, ನಾನು ತಿಳಿಯದೆ ಯಾರಿಗೆಲ್ಲ ಹಣ ಕೊಟ್ಟಿದ್ದೆ, ನಾನು ಕೊಡದ ಸಂದರ್ಭದಲ್ಲಿ ಅವರಿಗೆ ಬೈದಿದ್ದೇನೆ, ಶಪಿಸಿದ್ದೇನೆ, ನಾನು ತಿಳಿಯದೆ ಮಾಡಿದ್ದೇನೆ. ಲಾರ್ಡ್, ಐ ರಿಸೀವ್ ಯುವರ್ ಫಾರ್ಗಿವ್ನೆಸ್. ಅವರಿಗೆ ಒಳ್ಳೆಯದಾಗಲಿ, ದೇವರವರಿಗೆ ಅನುಕೂಲ ಮಾಡಿಕೊಡಲಿ. ರೈಟ್? ಎಲ್ಲ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿ ಒಳಗೆ ಒಂದು ಸಮಾಧಾನ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್, ಸೋಮವಾರ ದಿವಸ 9 ಗಂಟೆಗೆ ಒಬ್ಬ ಬರ್ತಾ ಇದ್ದಾನೆ. ಪಾಪ ಅವನಿಗೆ ಗೊತ್ತಿಲ್ಲ ಇವರು ಪ್ರೇಯರ್ ಮಾಡಿದ್ದು. ಅವನು ಬಂದು ಹೇಳ್ತಾನೆ, 17 ವರ್ಷಗಳ ಹಿಂದೆ ನಾನು ನಿಮ್ಮ ಹತ್ರ ಹಣ ತೆಗೆದುಕೊಂಡು ಹೋಗಿದ್ದೆ. ಎಷ್ಟು ವರ್ಷ? ಇವರು ಮರೆತಿದ್ದಾರೆ ಕೊಟ್ಟು, ಬಟ್ ಆ ವ್ಯಕ್ತಿ ನೆಕ್ಸ್ಟ್ ಡೇ ಬಂದು ಹಣ ಕೊಡ್ತಾ ಇದ್ದಾನೆ. ವರ್ಡ್ ಬರುವಂಥದ್ದು ನಮ್ಮ ಹೃದಯವನ್ನು ಶುದ್ಧೀಕರಿಸಲಿಕ್ಕೆ. ವರ್ಡ್ ಬರುವಂಥದ್ದು ನಾವು ಯಾವಾಗಲೂ ದೇವರ ಮೇಲೆ ಫೋಕಸ್ ಇಡಲಿಕ್ಕೆ. ದೇವರ ಮೇಲೆ ಫೋಕಸ್ ಇಟ್ಟಾಗ ಅನೇಕ ಸಂಗತಿಗಳು ನಿಮಗೆ ಸ್ಟಕ್ ಆದದ್ದು ನಿಮ್ಮ ಹತ್ತಿರ ಓಡಿ ಬರುತ್ತವೆ. ಒಂದು ಟೆಸ್ಟಿಮನಿ ಅಲ್ಲ, ಇನ್ನೂ ಕೆಲವು ಟೆಸ್ಟಿಮನಿಗಳು ಬಂದವು ನನಗೆ. ಇನ್ನೊಬ್ಬ ಸಹೋದರ ಬಂದು ಹೇಳಿದ, ನೆಕ್ಸ್ಟ್ ಸಂಡೇ ನನಗೆ ಯಾವಾಗಲೂ ನಾನು ಯಾರಿಗೆ ಹಣ ಕೊಟ್ಟಿದ್ದೇನೆ, ನಮ್ಮ ಸಭೆಯವರು ಹಣ ಕೊಟ್ಟಿದ್ದೇನೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುವಾಗ ಅವರ ಮೇಲೆ ಸಿಟ್ಟು ಬರ್ತಿತ್ತು. ಅವ್ರಿಗೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಲಿಲ್ಲ ಅವರು, ಒಳ್ಳೆ ಒಂದು ರೀತಿಯ ಬಿಟರ್ನೆಸ್ ಬರ್ತಾ ಇತ್ತು. ಮೂಮೆಂಟ್ ಅವನು ನನ್ನ ಮೆಸೇಜನ್ನು ಕೇಳಿದ, ದೇವರೇ, ನನಗೆ ಒದಗಿಸುವಾತನು ನೀನು, ಇಕ್ಕಟ್ಟಿನಲ್ಲಿ ನೀನು ನನಗೆ ಒದಗಿಸುವಾತನು. ಆ ವ್ಯಕ್ತಿಯನ್ನು ನಾನು ಕ್ಷಮಿಸ್ತೇನೆ ಅಂತ ಹೇಳಿದ. ನೆಕ್ಸ್ಟ್ ಅವನಿಗೆ ಬೇರೆ ಕಡೆಯಿಂದ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಹಣ ಬಂತು.
ಅದರಿಂದ ಯಾರ ಮೇಲೆ ಬಿಟರ್ನೆಸ್ ಇಡಬೇಡ್ರಿ. ಕಹಿಭಾವನೆ, ಇದು ಸೈತಾನ್ ಒಂದು ವೆಪನ್, ನಿಮಗೆ ಬೇರೆ ಕಡೆಯಿಂದ ಬರುವಂಥದ್ದನ್ನು ಸ್ಟಾಪ್ ಮಾಡುವಂಥ ಒಂದು ಸಾಧನ. ಎಲ್ಲರಿಗೂ ಬರುವಂಥದ್ದು ಎಲ್ಲಿ? ನಿನ್ನ ಹತ್ರ ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ, ಎಷ್ಟೇ ಪೆನ್ಷನ್ ಇರಲಿ, ಗೌರ್ಮೆಂಟ್ ಸೆಕ್ಯೂರ್ ಜಾಬ್ ಇರಲಿ, ಒಂದು ನಮ್ಮ ಫೋಕಸ್ ಇರಬೇಕು ಯಾರ ಮೇಲೆ ಅಂದರೆ ದೇವರ ಮೇಲೆ. ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ಹಣವನ್ನು ಕೊಂಡೋಗಿದ್ದಾರೆ, ಕೊಡಲಿಲ್ಲ, ಸ್ಟಿಲ್ ನಿನ್ನ ಫೋಕಸ್ ಇರಬೇಕು ದೇವರ ಮೇಲೆ. ದೇವರು ನಿನಗೆ ಎಲ್ಲವನ್ನು ಒದಗಿಸಿಕೊಡ್ತಾನೆ. ಬೈಬಲ್ ಹೇಳ್ತದೆ, ಭೂಲೋಕದಲ್ಲಿ ಐಶ್ವರ್ಯ ಉಳ್ಳವರು ಕೂಡ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನು ಇಡದೆ ನಮ್ಮ ಅನುಭೋಗಕ್ಕೋಸ್ಕರ ಎಲ್ಲವನ್ನು ಒದಗಿಸಿಕೊಡುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂದು ಬೋಧಿಸು. ಓದಿದ್ದೀರಾ? ಓದಿ 6ನೇ ಅಧ್ಯಾಯ 17ನೇ ವಚನ, ಫಸ್ಟ್ ತಿಮೋತಿ. ಓದಿ ಎಲ್ಲರೂ ಓದಿ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ. ಎಷ್ಟೇ ಹಣ ಇರಲಿ, ಅಹಂಕಾರ ಮೊದಲಿರಬಾರದು. ಅಂಜಿ ಚಿಟ್ಕೇರಿ ಅನ್ನು ದೊಡ್ಡ ಪುರ, ಇದು ಅಹಂಕಾರ. ರೈಟ್? ಕೆಲವರಿಗೆ ಹಣವನ್ನು ಹೇಗೆ ಹ್ಯಾಂಡಲ್ ಮಾಡುವುದಂತ ಗೊತ್ತಿಲ್ಲ. ರೈಟ್? ಹಣ ಮಾತಾಡ್ತಾ ಇದ್ದಾರೆ, ಗರ್ವ ಮಾತಾಡ್ತಾರೆ, ಅಹಂಕಾರ ಮಾತಾಡ್ತಾರೆ. ಒಂಜಿ ಕಾಸು ಕರಂದ್ರೆ ಕಾರ ಮೊದಲು ಬರ್ಪಂಡ್ಯ ಅಂತ. ಹಣದ ಮೇಲೆ ನಂಬಿಕೆ ಇಡಬೇಡ್ರಿ. ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿದ್ದೇನೆ 25 ವರ್ಷದಲ್ಲಿ, ಅಡ್ರೆಸ್ಸೇ ಇಲ್ಲ. ಒಂದು ಸೀಸನಿಗೆ ಮಾತ್ರ ಇರ್ತಾರೆ ಅವರು. ಒಂದು ಸೀಸನಿಗೆ ನೀರಿನಲ್ಲಿ ಗುಳ್ಳೆ ಇದ್ದಾಗೆ ನೋಡ್ಲಿಕ್ಕೆ ನೀರಿನ ಗುಳ್ಳೆ ಖುಷಿ ಆಗ್ತದೆ. ರೈಟ್? 4 ಗುಳ್ಳೆ ನೀರಿನ ಮೇಲೆ ಬಂತಂದ್ರೆ ಇಡೀ ವಿನೋದ ಆಗ್ತದೆ. ವಾವ್ ವಾವ್ ಟಕ್ಕ ತೊಡಿತದೆ ಒಂದಿನ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ. ಅಸ್ಥಿರ, ಅದಕ್ಕೆ ನೆಲೆ ಇಲ್ಲ, ಅದಕ್ಕೆ ಫೌಂಡೇಶನ್ ಇಲ್ಲ. ನೋ ಫೌಂಡೇಶನ್. ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ, ಹೇಳ್ರಿ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು, ಹೇಳ್ರಿ, ಎಲ್ಲವನ್ನು, ಹೇಳಿ, ಸಮಾಧಾನವನ್ನು, ಆರೋಗ್ಯವನ್ನು, ಪ್ರೊಟೆಕ್ಷನನ್ನು, ಲಾಂಗ್ ಲೈಫನ್ನು, ಹೇಳ್ರಿ, ಪುನಃ ಹೇಳ್ರಿ, ಆರೋಗ್ಯವನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಕುಟುಂಬದಲ್ಲಿ ಸಮಾಧಾನ, ಮಕ್ಕಳಲ್ಲಿ ಸಮಾಧಾನ, ಗಂಡ ಹೆಂಡತಿಯಲ್ಲಿ ಸಮಾಧಾನ, ತಂದೆ ತಾಯಿಗಳ ಮಧ್ಯದಲ್ಲಿ ಸಮಾಧಾನ, ಹೋಗುವಾಗ ಬರುವಾಗ ಪ್ರೊಟೆಕ್ಷನ್, ಹೋಗಿ ಊಟ ಮಾಡಿದ್ದನ್ನು ತಿನ್ನಲಿಕ್ಕೆ ಒಳ್ಳೆ ಜೀರ್ಣಶಕ್ತಿ. ಹಲೋ, ಕೆಲವರಿಗೆ ಊಟ ಮಾಡ್ತಾರೆ, ಪಾಸ್ಟ್ರೇ ಇಲ್ಲಿ ಗ್ಯಾಸ್, ಇಲ್ಲಿ ಗ್ಯಾಸ್. ಮತ್ತು ಅವರು ಹುಡುಕುತ್ತಾರೆ, ಒಂದು ಕೂಡ ತಿನ್ನಲಿಕ್ಕಿಲ್ಲ, ತಿನ್ನುವಾಗ ಹೆದರಿಕೆ. ಎನ್ನಂಚು ನನಗೆ ಏದಿನೊಲ್ಲ ಪಂಡ್ರೆ ಆಪುಜಿ ಬದುಕುದೂರಿ ಅಂದ್ರೆ ನೆಕ್ಸ್ಟ್ ಸಂಡೇ ಬರ್ಪೆ. ಹಾಗೆ ಹೇಳಬೇಡಿ. ನೀವು ಬದುಕುವುದಕ್ಕೋಸ್ಕರ ಆರಿಸಲ್ಪಟ್ಟಿದ್ದೀರಿ. ಹೇಳಿ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯಾಹುವಿನ ಕ್ರಿಯೆಗಳನ್ನು ಸಾರುತ್ತೇನೆ. ಓಕೆ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕು. 18 ನಿರೀಕ್ಷೆ ಇಡಬೇಕೆಂತಲೂ ವಾಸ್ತವವಾದ ಜೀವವನ್ನು, ವಾಸ್ತವ ಅಂದ್ರೆ ಏನು? ಪ್ರೆಸೆಂಟ್ ಲೈಫ್. ಈಗ ನಾನು ಹೇಳಿದಲ್ಲ, ಎಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರುವುದಲ್ಲ, ಕೇವಲ ಕೈಯಲ್ಲಿ ಇರಬೇಕು. ಈಗ ಖರ್ಚಿಗೆ ಇರಬೇಕು, ಈಗ ಆಫರಿಂಗ್ ಹಾಕ್ಲಿಕ್ಕೆ ಇರಬೇಕು, ಈಗ ಕೊಡ್ಲಿಕ್ಕೆ ಇರಬೇಕು. ಫಾಸ್ಟ್ ಏನೋ ಒಂದು ಜಾಗ ಸೇಲ್ ಆವಡು ಬೊಕ್ಕ ಕೊರ್ಪೆ, ಅವು ಸೇಲ್ ಆಪುಂಡು. ಜಾಗ ಸೇಲ್ ಆಗುವುದು ಇಲ್ಲ, ನೀನು ಕೊಡುವುದು ಕೂಡ ಇಲ್ಲ. ಮೊದಲು ಕೊಡು, ಮತ್ತೆ ಜಾಗ ಸೇಲ್ ಆಗ್ತದೆ. ದೇವರ ಪ್ರಿನ್ಸಿಪಲ್ ಮೊದಲು ನೀನು ಮಾಡು, ಮತ್ತೆ ಕೊಡಲ್ಪಡುವುದು. ಕೊಡು, ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ಸೆರಗೆ ಹಾಕೋರು. ಜಡಿದು ಹೊರ ಚೆಲ್ಲುವಷ್ಟು, ಹೊರ ಸೂಸುವಷ್ಟು ನನಗೆ ಹಾಕಿದ ನಂತರ ಪಾಸ್ಟೆ ನಾನು ಕೊಡ್ತೇನೆ. ಅದು ದೇವರ ರಾಜ್ಯದ ಪ್ರಿನ್ಸಿಪಲ್ ಅಲ್ಲ. ಫಸ್ಟ್ ಕೊಂಚ ಕಾಸು ಬರ್ಪಿನ ಇಟ್ಟುಂಡು ಬತ್ತಿ ಕೂಡ ನಾನು ಕೊರಪೆ ಫಸ್ಟ್ ಕೊರಲ ಬೊಕ ಬರ್ಪುಂಡು ತುಂಡು ಕೊರಲ. ರೈಟ್. ನಿರೀಕ್ಷೆಯನ್ನಿಡದೆ ವಾಸ್ತವದ ಜೀವನ ಹೊಂದುವುದಕ್ಕೋಸ್ಕರ 4 ಸಂಗತಿಗಳು. ಇದನ್ನು ಮೆಡಿಟೇಟ್ ಮಾಡ್ರಿ. ಇದು
ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದಿರೋ ಆ ರಾಜ್ಯದಲ್ಲಿ ಫಂಕ್ಷನ್ ಆಗುವಂಥ ಪ್ರಿನ್ಸಿಪಲ್ ವಾಕ್ಯವನ್ನು ಕೇಳಿದ ಕೂಡಲೇ ನೀವು ಇನ್ನರ್ಲಿ ಫಂಕ್ಷನ್ ಆಗಬೇಕು. ಯು ಮಸ್ಟ್ ಫಂಕ್ಷನ್. ಒಳ್ಳೆಯದನ್ನು ಮಾಡುವವರು, ನಂಬರ್ 1 ಒಳ್ಳೆಯದನ್ನು ಮಾಡುವವರು. ಒಳ್ಳೆಯದನ್ನು ಮಾಡಿದಾಗ ನೀನು ಲಾಂಗ್ ಲೈಫನ್ನು ಜೀವಿಸ್ತಿ. ಇನ್ನು ಬೇಕಾ ಬೈಬಲಲ್ಲಿ? ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು. ಹಾಗಾದ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗದಂತೆ ಬಿಗಿಯಾಗಿ ಹಿಡಿ. ನೆಕ್ಸ್ಟ್ ಹೇಳಿದೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು. ಡು ಗುಡ್. ಬನ್ನಿ ಆ ವಚನವನ್ನು ನೋಡುವ ನಾವು. 34ನೇ ಅಧ್ಯಾಯ 12ನೇ ವಚನ. ಕೀರ್ತನೆ ಫಾಸ್ಟ್ ನಾನು ತೆಗಿತೇನೆ, ಓದಿ. ಕೀರ್ತನೆ ಫಾಸ್ಟ್ ತೆಗೀರಿ, ಅಲರ್ಟ್ ಆಗಿರಿ ಮೀಡಿಯಾದವರು. ಓಕೆ. ದೀರ್ಘಾಯುಷ್ಯವು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ನೆಕ್ಸ್ಟ್, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ನೆಕ್ಸ್ಟ್, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಮಾಡು. ವಿಷ ಬೀಜ ಬಿತ್ತುವುದಲ್ಲ ಒಬ್ಬರ ಮಧ್ಯೆ ಒಬ್ಬರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವವರು. ಸಮಾಧಾನ ಕೇವಲ ಪಾಸಿಟಿವ್ ಅರಿಕೆ ಅಲ್ಲ. ಪಾಸಿಟಿವ್ ಅರಿಕೆ ಒಂದು ಭಾಗ. ಎರಡನೇದ್ದು ಒಳ್ಳೆಯದನ್ನು ಮಾಡು, ನೆಕ್ಸ್ಟ್ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಮಾಡು. 3 ಸಂಗತಿಗಳು. ಇಲ್ಲಿ ವಾಸ್ತವವಾದ ಜೀವವನ್ನು ಹೊಂದುವಂತೆ ಅವರು ಒಳ್ಳೆಯದನ್ನು ಮಾಡುವವರು. ಕಮನಟೆ, ಒಳ್ಳೆಯದನ್ನು ಮಾಡುವವರು. ಸಾಧ್ಯವಾದರೆ ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ನಾವು ಫಲವನ್ನು ಕೊಯ್ತೇವೆ. ಇದು ನಮ್ಮ ಫ್ಯೂಚರ್. ಫಲ ಫ್ಯೂಚರ್. ಬಿತ್ತುವುದು ಈಗ, ಹಾರ್ವೆಸ್ಟ್ ನೆಕ್ಸ್ಟ್ 4 ಮಂತ್, 5 ಮಂತ್, 1 ಇಯರ್, 2 ಇಯರ್, 10 ಇಯರ್. ಇದು ಫ್ಯೂಚರ್. ಇವತ್ತು ಅನೇಕರು ತಮ್ಮ ಫ್ಯೂಚರ್ ಅನ್ನು ಬ್ಲಾಕ್ ಮಾಡಿದ್ದಾರೆ. ಅವರು ಬೀಜವನ್ನು ತಿಂದಿದ್ದಾರೆ. ರೈಟ್? ತಪ್ಪಿ ಹೋದ ಮಗ ಎಲ್ಲವನ್ನು ತಿಂದ. ಯಾರು ಕೊಡ್ಲಿಲ್ಲ ಅಂತ ಬೈಬಲ್ ಹೇಳಿದೆ. ಯಾರು ಕೊಡ್ಲಿಲ್ಲ. ಇವತ್ತು ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಯಾರಾದರೂ ಕೊಡುವುದಾದರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದೇವರು ಇನ್ಸ್ಪೈರ್ ಮಾಡುವುದು. ದೇವರಿಂದ ಹೊರತು ಮನುಷ್ಯನಿಗೆ ಯಾರು ಏನು ತಂದು ಕೊಡುವುದೇ ಇಲ್ಲ. ಕಾಗೆಗೆ ದೇವರು ಅಪ್ಪಣೆ ಕೊಡದಿದ್ದರೆ ಕಾಗೆ ಡೈರೆಕ್ಷನ್ ಚೇಂಜ್ ಮಾಡುತ್ತದೆ. ಅಲರ್ಟ್ ಇನ್ ದ ಸ್ಪಿರಿಚುವಲ್ ಥಿಂಗ್ಸ್. ಅಲರ್ಟ್ ಇನ್ ದ ಸ್ಪಿರಿಚುವಲ್ ಥಿಂಗ್ಸ್. ಎಲ್ಲವನ್ನು ನ್ಯಾಚುರಲ್ ನೋಡಬೇಡ್ರಿ. ಯಾಕೆ ಓಡ್ತಾ ಇದೆ, ಯಾಕೆ ಕದ್ದುಕೊಂಡು ಹೋಗ್ತಾ ಇದ್ದಾರೆ, ಯಾಕೆ ನನ್ನ ಲಾಸ್ ಆಗ್ತಾ ಇದೆ, ಯಾಕೆ ಸ್ಪಿರಿಚುವಲಿ ಲಾಸ್ ಆಗಿದ್ದಿ. ಅದಕ್ಕೋಸ್ಕರ ನ್ಯಾಚುರಲ್ ನೀನು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಿ. ಆಗುವುದಿಲ್ಲ. ಸಿ ನೆಕ್ಸ್ಟ್ ಅದೇ ಒಳ್ಳೆಯದನ್ನು ಮಾಡು. ಸತ್ಕಾರ್ಯಗಳಲ್ಲಿ ಸತ್ಕಾರ್ಯಗಳು. ಸತ್ಕಾರ್ಯ ಅಂದರೆ ಏನು? ಅತಿಥಿ ಸತ್ಕಾರವನ್ನು ಮಾಡಿರಿ. ಕೆಲವರು ತಿಳಿಯದೆ ದೇವದೂತರಿಗೆ ಮಾಡಿದ್ದಾರೆ. ರೈಟ್? 6ನೇ ಅಧ್ಯಾಯ 19ನೇ ವಚನ. ಕಂಟಿನ್ಯೂ ಅಲ್ಲಿ ಹೋಗಿರಿ. 4 ಸಂಗತಿಗಳು. ನಾನು ಮೊದಲು ಅದನ್ನು ಓದ್ತೇನೆ. ನಂಬರ್ 1, ಒಳ್ಳೆಯದನ್ನು ಮಾಡು. ಕಮಾನ್. 6ನೇ ಅಧ್ಯಾಯ 19ನೇ ವಚನ. ಫಸ್ಟ್ ತಿಮೋತಿ. ನೆನಪಿರಲಿ ಯಾವ ಸ್ಕ್ರಿಪ್ಚರ್ ಅಂತ. ಮೀಡಿಯಾದಲ್ಲಿದ್ದವರು ಕೂಡ ಕಲಿಯಿರಿ ವಾಕ್ಯವನ್ನು. ಓಕೆ. ನಿರೀಕ್ಷೆ ನೀಡಬೇಕೆಂದು ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥಗಳನ್ನು. ಹೇಳ್ರಿ ಅಸ್ಥಿವಾರ. ಹೇಳ್ರಿ ಫೌಂಡೇಶನ್. ಈ ಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಸ್ಥಿರವಾದ ಐಶ್ವರ್ಯದ, ಅಂದರೆ ಅದಕ್ಕೆ ಅಸ್ಥಿವಾರ ಇಲ್ಲ. ಅಸ್ಥಿರ ಅಂದರೆ ಫೌಂಡೇಶನ್ ಇಲ್ಲ. ಅದಕ್ಕೋಸ್ಕರ ಜುಪ್ ಅಂತ ಮೇಲೆ ಬರ್ತಾರೆ, ಜುಪ್ ಅಂತ. ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಕೂಡಿಸಿಟ್ಟುಕೊಳ್ಳಬೇಕು. ನಿಮ್ಮ ಕೂಡಿಸುವಿಕೆ ಯಾವುದು? ನಿಮ್ಮ ಫ್ಯೂಚರ್ನ ಇನ್ವೆಸ್ಟ್ಮೆಂಟ್ ಯಾವುದು? LIC ಅಲ್ಲ. ಹಲೋ, ಕಾಟಕ್ ಲೈಫ್ ಅಲ್ಲ.
ಮ್ಯೂಚುವಲ್ ಫಂಡ್ ಅಲ್ಲ. ಹಲೋ, ಅನೇಕರ ಹತ್ರ ಮ್ಯೂಚುವಲ್ ಫಂಡ್ ಇದೆ, ಅವು ತಿನ್ನುವುದು ಯಾರ್ಯಾರೋ. ಯಾರ ಹತ್ರ LIC ಇದೆ, ತಿನ್ನುವುದು ಯಾರ್ಯಾರೋ. ಅವರು ಸಹ ತಿನ್ನುವುದಿಲ್ಲ. ಹಲೋ, ಮುಂದಿನ ಕಾಲಕ್ಕೆ ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸಿ. ಯಾವುದು? ಈ 4 ಸಂಗತಿಗಳು ನಿಮ್ಮ ಫ್ಯೂಚರಿಗೋಸ್ಕರ ನೀವು ಕೂಡಿಸಿಡ್ತೀರಿ. 4 ಸಂಗತಿಗಳು ನಿಮ್ಮ ಫ್ಯೂಚರ್ನ ಇನ್ವೆಸ್ಟ್ಮೆಂಟ್. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇವತ್ತು ಓದಿರಿ. ಎಷ್ಟು ಮಟ್ಟಿಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ಗೆ ಆಸೆ ಇದೆ? ಇಲ್ಲೊಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಇದೆ. ಏನದು? ನಂಬರ್ 1, ಒಳ್ಳೆಯದನ್ನು ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತ ಇನ್ವೆಸ್ಟ್ಮೆಂಟ್. ದಾನ ಧರ್ಮಗಳು ಇನ್ವೆಸ್ಟ್ಮೆಂಟ್. ಪರೋಪಕಾರ ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್. ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ನೆಕ್ಸ್ಟ್ ಎಲೈ ತಿಮೋತಿ, ಎಲೈ ತಿಮೋತಿ ಹೇಳ್ರಿ ಪಕ್ಕ, ಎಲೈ ಕುಮಾರಣ್ಣ. ಜ್ಞಾನ ಉಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ, ನ್ಯಾಚುರಲ್ ಸ್ಪಿರಿಚುವಲ್ ಅಲ್ಲ, ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿರು. ಆ ಗುಂಪಿನಲ್ಲಿ ಸೇರಬೇಡ. ನಿನ್ನ ವಶಕ್ಕೆ ಕೊಟ್ಟಿರುವುದನ್ನು ಕಾಪಾಡು. ಯಾವ ರೆವಲೇಷನ್ ನೀನು ಹೊಂದಿದೆಯೋ ಅದನ್ನು ಮೇಂಟೈನ್ ಮಾಡು. ನಿನ್ನ ಒಳಗೆ ಸ್ಪಿರಿಟ್ ಅಲ್ಲಿ ಯಾವ ರೆವಲೇಷನ್ ಇದೆ, ಯಾವುದನ್ನು ನೀನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅದನ್ನು ಬಿಡಬೇಡ. ಕಂಟಿನ್ಯೂ ಆಗಿ ಮಾಡು. ಕಮಾನ್, ಕಂಟಿನ್ಯೂ ಆಗಿ ಮಾಡು. ಒಂದು ವೇಳೆ ನೀವು ಈ ವಚನವನ್ನು ಪ್ರಾಕ್ಟೀಸ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ಸ್ಪಿರಿಚುವಲಿ ಯು ಬ್ಯಾಂಕ್ರಪ್ಟ್. ಸ್ಪಿರಿಚುವಲಿ ನೀವು ವೀಕ್ ಆಗಿದ್ದೀರಿ. ಕೆಡುಕನು ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಹಿಡಿತಾ ಇದ್ದಾನೆ. ಕೆಡುಕ ಇದ್ದಾನೆ, ಹಿಡಿತಾನೆ. ಅವನ ಕೈಗೆ ಸಿಗಬೇಡ್ರಿ. ಅವನ ಮಾತನ್ನು ಕೇಳಬೇಡ್ರಿ. ಹೇಳಿ, ನಾನು ಕೊಡುವನಾಗಿದ್ದೇನೆ. ಹೇಳ್ರಿ, ಕೊಡುವನಾಗಿದ್ದೇನೆ. ನೀನು ಕೊಡುವಂಥದ್ದು ನಿನ್ನ ಲಾಭಗೋಸ್ಕರ. ನೀನು ಕೊಡುವುದರಿಂದ ನೀನು ಅಭಿವೃದ್ಧಿ ಆಗುವುದು. ಯಾರೋ ನಿಮಗೆ ಕೊಡುವುದರಿಂದ ನೀವು ಅಭಿವೃದ್ಧಿ ಆಗುವುದಿಲ್ಲ. ಮೂಮೆಂಟ್ ಕೊಟ್ಟದನ್ನೊಂದು ಬೀಜವಾಗಿ ತೆಗೆದುಕೊಂಡು ಮೂಮೆಂಟ್ ನೀನು ಕೊಡ್ತಿ, ನೀನು ಅಭಿವೃದ್ಧಿ ಆಗ್ತಿ. ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗ ಮಾಡಲಿ. ಕಷ್ಟದಲ್ಲಿದ್ದವರಿಗೆ ಈ 4 ಸಂಗತಿ ಮಾಡಲಿಕ್ಕೆ ಅವನಿಗೆ ಆಗ್ತದೆ. ಕಷ್ಟದಲ್ಲಿದ್ದವರಿಗೆ ಕೊಡಲಿಕ್ಕೆ ಆಗ್ತದೆ, ಸತ್ಕ್ರಿಯೆ ಮಾಡಲಿಕ್ಕೆ ಆಗ್ತದೆ, ಪರೋಪಕಾರ ಮಾಡಲಿಕ್ಕೆ ಆಗ್ತದೆ, ದಾನ ಧರ್ಮ ಮಾಡಲಿಕ್ಕೆ ಆಗ್ತದೆ, ಒಳ್ಳೆಯದು ಮಾಡಲಿಕ್ಕೆ ಆಗ್ತದೆ. ಕೈಯಲ್ಲಿ ಇದ್ದರೆ ನಿನ್ನ ಕೈಯಲ್ಲಿ ಏನು ಬರ್ತಾ ಇದೆ, ಏನು ಸಿಗ್ತಾ ಇದೆ, ದಟ್ ಇಸ್ ಅ ಸೀಡ್. ಹಲೋ, ಸೀಡ್. ಅದರಲ್ಲಿ ಅಹಂಕಾರಿ ಆಗಬೇಡ್ರಿ, ನನ್ನ ತುಂಬ ಇದೆ ಅಂತ. ನೋ, ಥ್ಯಾಂಕ್ ಗಾಡ್ ಯು ಆರ್ ಎ ಸ್ಟೀವರ್ಡ್. ಕರ್ತನೆ, ಇದನ್ನು ಹೇಗೆ ಖರ್ಚು ಮಾಡಬೇಕು, ಏನು ಮಾಡಬೇಕು, ದೇವರ ಹತ್ರ ಕೇಳ್ರಿ. ಒಟ್ಟಾರೆ ಖರ್ಚು ಮಾಡಬೇಡ್ರಿ, ಸಿಕ್ಕಿದ್ದಕ್ಕೆ ಕೊಡಬೇಡ್ರಿ. ಎವ್ರಿ ಸೀಡ್ ಕನೆಕ್ಟಿಂಗ್ ಟು ದ ಕಿಂಗ್ಡಮ್ ಆಫ್ ಗಾಡ್, ರಾಂಗ್ ಸೀಡ್ ಕನೆಕ್ಟಿಂಗ್ ಟು ದ ಕಿಂಗ್ಡಮ್ ಆಫ್ ಡಿಮನ್ಸ್. ಎಲ್ಲ ಕೊಡುವಿಕೆಗಳು ಬ್ಲೆಸ್ ಆಗೋದಿಲ್ಲ. ಯಾವುದೇ ನನಗೊಬ್ಬ ವ್ಯಕ್ತಿ ಗೊತ್ತು, ಬಿಸ್ನೆಸ್ ಅಲ್ಲಿ ಬೂಮ್ ಆಗಿ ಹೋಗ್ತಾ ಇದ್ದ, ಕೋಟಿಗಟ್ಟಲೆ. ಒಂದು ರಾಂಗ್ ಸೀಡನ್ನು ಬಿತ್ತಿದ. ನಾನು ಅದು ಹೆಸರು ಹೇಳುದಿಲ್ಲ, ಏನೂ ಹೇಳುದಿಲ್ಲ. ಈಗ ಸಾಲದ ಮೇಲೆ ಸಾಲದಲ್ಲಿದ್ದಾನೆ. ಯಾಕೆ? ಹಿ ವಾಸ್ ಕನೆಕ್ಟಿಂಗ್ ಟು ದ ರಾಂಗ್ ಸ್ಪಿರಿಟ್. ಯಾರು ಕೇಳ್ತಾರಂದ್ರೆ ಅಪ್ಪ ಕೊಡಬೇಡ್ರಿ. ಎಲ್ಲ ಕೊಡುವಿಕೆ ಆಶೀರ್ವಾದ ಆಗೋದಿಲ್ಲ. ಹಲೋ, ಬಿ ಕೇರ್ಫುಲ್. ದೇವರು ನಿನ್ನ ಕೈಯಲ್ಲಿ ಇಟ್ಟಿದ್ದಾನೆ, ಬೇಕಾಬಿಟ್ಟು ಖರ್ಚು ಮಾಡಲಿಕ್ಕೆ ಅಲ್ಲ, ವೇಸ್ಟ್ ಮಾಡಲಿಕ್ಕೆ ಅಲ್ಲ. ಸ್ವಾಮಿ 5 ರೊಟ್ಟಿ 7 ಮೀನು, ರೈಟ್? 7 ರೊಟ್ಟಿ 5, ಅದನ್ನು 5,000 ಜನಕ್ಕೆ ಹಂಚಿದ. ಕಡೆಗೆ ಏನು ಹೇಳಿದ? ಎಲ್ಲವನ್ನು ಕೂಡಿಸಿಕೊಳ್ಳ್ರಿ, ಸ್ವಲ್ಪವೂ ವ್ಯರ್ಥವಾಗಬಾರದು. ನಿನಗೇನು ವೇಸ್ಟ್ ಮಾಡ್ತಾ ಇದ್ದಿ ಅದರ ಲೆಕ್ಕ ನೀನು ಕೊಡಲಿಕ್ಕೆ ಇದೆ. ಎಷ್ಟೋ ಜನರು ಕಷ್ಟದಲ್ಲಿದ್ದಾರೆ, ಎಷ್ಟೋ ಜನರು ದುಃಖದಲ್ಲಿದ್ದಾರೆ. ಆ ವೇಸ್ಟ್ ಮಾಡುವ ಸಂಗತಿಯನ್ನಾದರೂ ನೀನು ಕೊಟ್ಟಿದ್ರೆ ನಿನ್ನ ಫ್ಯೂಚರಿಗೆ ಸೀಡ್ ಆಗ್ತಿತ್ತು. ಒಂದು ಬಟ್ಟೆ ನೀನು ಯಾರಿಗಾದರೂ ಕೊಡುವುದಾದರೆ ವೇಸ್ಟ್ ಬೆಂಕಿಯಲ್ಲಿ ಹಾಕಬೇಡ್ರಪ್ಪ. ಹಲ್ಲೆಲೂಯಾ. ಅದು ಕೊಡುವುದಾದರೆ ಅದು ನಿಮ್ಮ ಹಾರ್ವೆಸ್ಟ್. 2 ಬಟ್ಟೆ ಉಳ್ಳವನು ಇಲ್ಲದವನಿಗೆ ಒಂದು ಕೊಡಿ ಅಂತ ಹೇಳ್ತದೆ, ರೈಟ್? ಕೊಡಿ ಅಂತ ಹೇಳ್ತದೆ.
ನೀವು ಏನು 4 ಸಂಗತಿಯಲ್ಲಿ ಒಂದು ಸಂಗತಿಯನ್ನು ಮಾಡ್ತೀರಿ, ಕೊಡ್ತೀರಿ, ದಾನ ಧರ್ಮ ಮಾಡ್ತೀರಿ, ಇದು ನಿಮ್ಮ ಫ್ಯೂಚರಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಈ ಪ್ರಿನ್ಸಿಪಲ್ ಯಾರಲ್ಲಿ ಕೆಲಸ ಮಾಡ್ತದೆ? ಮಕ್ಕಳಲ್ಲಿ ಕೆಲಸ ಮಾಡ್ತದೆ, ಹಿರಿಯರಲ್ಲಿ ಕೆಲಸ ಮಾಡ್ತದೆ, ಓಕೆ, ಸೇವಕರಲ್ಲಿ ಕೆಲಸ ಮಾಡ್ತದೆ, ಎಲ್ಲರಲ್ಲಿ ಕೆಲಸ ಮಾಡ್ತದೆ, ಎಲ್ಲರಲ್ಲಿ ಕೆಲಸ ಮಾಡ್ತದೆ. ಬಟ್ ನೀವು ನಿಮ್ಮ ಫ್ಯೂಚರನ್ನು ಪ್ಲಸ್ ಮಾಡಿ. ಒಂದು KFC ತಿಂತಾ ಇದ್ದೀರಾ, 1,000 ರೂಪಾಯಿ ಒಂದಿನ ಸ್ಯಾಕ್ರಿಫೈಸ್ ಮಾಡಿ 500 ರೂಪಾಯಿಯನ್ನು ಬಿತ್ತಲಿಕ್ಕೆ ಇಡ್ರಿ. KFC ತಿಂದದ್ದು ಟಾಯ್ಲೆಟ್ಗೆ ಹೋಗ್ತದೆ, ನೀನು ಬಿತ್ತಿದ್ದು ನಿನ್ನ ಫ್ಯೂಚರ್ನ ಇನ್ವೆಸ್ಟ್ಮೆಂಟ್, ಸ್ಪಿರಿಚುವಲ್ ಇನ್ವೆಸ್ಟ್ಮೆಂಟ್. ಸ್ಪಿರಿಚುವಲ್ ಅನೇಕ ಬಲೆಗಳಿಂದ ನೀನು ತಪ್ಪಿಸಲ್ಪಡುತ್ತೆ, ಅನೇಕ ಮೋಸಗಳಿಂದ ನೀನು ತಪ್ಪಿಸಲ್ಪಡುತ್ತೆ. ನೆಬೂಕದ್ನೆಚ್ಚರ್, ರೈಟ್? ನೆಬೂಕದ್ನೆಚ್ಚರನಿಗೆ ಒಂದು ದೊಡ್ಡ ಕನಸು ಬಿತ್ತು, ದೇವರು ಮಾತಾಡಿದ. ದೊಡ್ಡ ಮರ ಅಂದರೆ ಅವನೇ. ಆದರೆ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ದ, ದೇವರ ಆತ್ಮನುಳ್ಳ ವ್ಯಕ್ತಿ ಇದ್ದ, ದೇವರ ಆತ್ಮನಿಂದ ನಡೆಸಲ್ಪಡುವ ವ್ಯಕ್ತಿ ಇದ್ದ. ಆತನ ಹೆಸರು ಡ್ಯಾನಿಯಲ್. ಡ್ಯಾನಿಯಲ್ ಹೇಳ್ತಾನೆ, ಅರಸನೇ, ಈ ಸಂಗತಿಗಳು ನಿನ್ನ ವೈರಿಗಳಿಗಾಗಲಿ, ನಿನಗೆ ಒಂದು ನಾನು ಬುದ್ಧಿವಾದ ಹೇಳ್ತೇನೆ. ಪಾಪವನ್ನು ಬಿಡು, ಧರ್ಮವನ್ನು ಆಚರಿಸು, ಬಡವರನ್ನು ಕರುಣಿಸು, ಬಡವರಿಗೆ ಕೊಡು, ಆಗ ನಿನ್ನ ಸುಖ ಸಮಾಧಾನದ ದಿನಗಳು, ನಿನ್ನ ಫ್ಯೂಚರ್ ಬ್ಲೆಸ್ ಆಗುತ್ತದೆ. ಓದಿದ್ದೀರಾ? ಎಲ್ಲಿದೆ? 3ನೇದು 27ನೇ ವಚನ, 4:27 ಓದಿ. ಆದ ಕಾರಣ ಅರಸೇ, ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆ ಆಗಲಿ, ನೀನು ಧರ್ಮವನ್ನು ಆಚರಿಸಿ. ಓಕೆ, therefore O king, let my advice be acceptable to you. Break up your sins. Being righteous ಅಂದರೆ ಕೊಡುವ ವ್ಯಕ್ತಿ, ಫಂಕ್ಷನ್ ಆಗುವ ವ್ಯಕ್ತಿ. ಓಕೆ, ನಿನ್ನ ಪಾಪಗಳು ನಾಶಗೊಳಿಸು, ಬಡವರಿಗೆ ಕರುಣೆಯನ್ನು ತೋರಿಸು. ಬಡವರಿಗೆ ಕರುಣೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡ್ತಾನಂತೆ, ಸನ್ಮಾನಿಸ್ತಾನಂತೆ. ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸ್ತೇನೆ. ಓಕೆ, ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಅಂದರೆ ಸುಖ ಸಮಾಧಾನದ ಕಾಲವು ಹೆಚ್ಚಾದಿತ್ತೆಂದು ಅರಿಕೆ ಮಾಡಿದನು. ಸುಖ ಸಮಾಧಾನ ಇವತ್ತು ಅನೇಕರ ಫ್ಯೂಚರ್ನಲ್ಲಿ ಉರುಳುಗಳು ಕಾಯ್ತಾ ಇವೆ, ಅನೇಕ ಡಿಸೆಪ್ಷನ್ಗಳು ಕಾಯ್ತಾ ಇವೆ, ಎನಿ ಪೇನ್ಗಳು ಕಾಯ್ತಾ ಇವೆ, ನೋವುಗಳು ಕಾಯ್ತಾ ಇವೆ, ಮರಣ ಕಾಯ್ತಾ ಇದೆ. ಸ್ಪಿರಿಚುವಲ್ ವರ್ಲ್ಡ್. ಬೀಲಾಮನಿಗೆ ದೇವರು ಹೇಳಿದ, ಬಾಲಕನು ಕರೆಯುವಾಗ ಹೋಗಬೇಡ ಅಂತ ಹೇಳಿದ, ಆಯ್ತು ಪುನಃ ಹೇಳಿದ, ಹೋಗು ಅಂತ ಹೇಳಿದ ದೇವರು. ಮುಂದೆ ಹೋಗುವಾಗ ಕತ್ತೆ ಒಂದು ಸೈಡ್, ಈ ಸೈಡ್ ಬರ್ತಾ ಉಂಟು, ಕತ್ತೆ ಈ ಸೈಡಿಗೆ ಬರ್ತಾ ಉಂಟು, ಗೋಡೆಗೆ ಹೊರಗೆ ಸಾರಿ ಕೊಟ್ಟ ಕತ್ತೆಗೆ. ಕಡೆ ಕತ್ತೆ ಮನುಷ್ಯ ಧ್ವನಿಯಲ್ಲಿ ಮಾತಾಡ್ತಾ ಇದೆ, ನೀನು ನನಗೆ ಯಾಕೆ ಹೊಡೆಯುತ್ತಾ ಇದ್ದು? ಮತ್ತೆ ಇಷ್ಟು ದಿನ ನೀನು ನನ್ನ ಮಾತನ್ನು ಕೇಳ್ತಾ ಇದ್ದಿ, ಇವತ್ತು ಯಾಕೆ ಕೇಳುವುದಿಲ್ಲ? ನೆಕ್ಸ್ಟ್ ಬೈಬಲ್ ಹೇಳ್ತದೆ, ಅಲ್ಲಿ ಕತ್ತೆ ಹೇಳ್ತದೆ, ಸಂಹಾರಕ ದೂತನು ಬಿಚ್ಚು ಕತ್ತಿ ಹಿಡಿದು ನಿಂತಿದ್ದಾನೆ ನಿನ್ನನ್ನು ಕೊಲ್ಲಿಕ್ಕೆ. ಯಾಕಂದರೆ ನೀನು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೆ. ಸ್ಪಿರಿಚುವಲ್ ವರ್ಲ್ಡಲ್ಲಿ ರೋಡ್ಗಳಿವೆ. ಗಾಡ್ ಹಸ್ ಅಪಾಯಿಂಟೆಡ್ ಯುವರ್ ಸ್ಟೆಪ್ಸ್. ದೇವರು ನಿನ್ನ ಹೆಜ್ಜೆಗಳನ್ನು ನೇಮಿಸಿದ್ದಾನೆ. ನೀನೊಬ್ಬರಿಗೆ ಪ್ರೇಯರ್ ಮಾಡುವಾಗ ನನ್ನ ಹೆಂಡತಿ ಹೇಳ್ತಾ ಇದ್ದಳು, ನನಗೆ ಒಂದೇ ವಾಯ್ಸ್ ಕೇಳ್ತಾ ಇತ್ತು, ಯುವರ್ ಸ್ಟೆಪ್ಸ್ ಆರ್ ಆರ್ಡೈನ್ ಬೈ ಯು, ಯುವರ್ ಸ್ಟೆಪ್ಸ್ ಆರ್ ಆರ್ಡೈನ್ ಬೈ ಯು. ರೈಟ್? ನಿಮ್ಮ ಹೆಜ್ಜೆಗಳು ದೇವರು ನೇಮಿಸ್ತಾನೆ. ದೇವರು ನೇಮಿಸಿದ ಹೆಜ್ಜೆಗಳಲ್ಲಿ ಜೀವ ಇದೆ, ಅಲ್ಲಿ ಬಿಚ್ಚು ಕತ್ತಿ ಹಿಡಿದವನಿಲ್ಲ. ಕೆಲವರು ದೇವರು ಬೇಡ ಅಂತ ಹೇಳಿದ್ರೆ ನೋ, ಬೇಡ. ಇನ್ನೊಮ್ಮೆ ದೇವರ ಹತ್ರ ಕೇಳಲಿಕ್ಕೆ ಹೋಗಬೇಡಿ, ದೇವರ ಹತ್ರ ಹಠ ಮಾಡಬೇಡಿ. ರೈಟ್? ಹಠ ಮಾಡಿದ್ರೆ ದೇವರು ಹೋಗು ಅಂತ ಹೇಳ್ತಾನೆ. ಬೀಲಾಮನಿಗೆ ಹೇಳಿದ ಹೋಗು. ಕಡೆಗೆ ಕರ್ತನ ದೂತನು ಬೀಲಾಮನ ಕಣ್ಣು ತೆರೆದಂತೆ. ಬೀಲಾಮನ ಕಣ್ಣು ತೆರೆದಾಗ ದೇವದೂತ ಬಿಚ್ಚು ಹಿಡಿದು ಕತ್ತಿ ಹಿಡ್ಕೊಂಡಿದ್ದಾನೆ. ಅದಕ್ಕೆ ದೇವದೂತ ಹೇಳಿದ, ಒಂದು ವೇಳೆ ಕತ್ತೆ ನಿನ್ನನ್ನು ತಡೆಯದಿದ್ದರೆ, ಮುಂದೆ ಹೋಗಿದ್ರೆ ಕತ್ತೆಯನ್ನು ಬಿಡ್ತಿದ್ದೆ, ನಿನ್ನನ್ನು ಕೊಂದು ಬಿಡ್ತಿದ್ದೆ. ಸ್ಪಿರಿಚುವಲ್ ವರ್ಲ್ಡಲ್ಲಿ ಬೀಲಾಮ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಕತ್ತೆಯಿಂದ ಬಿದ್ದು ಅಂತ. ನ್ಯಾಚುರಲ್ ವರ್ಲ್ಡಲ್ಲಿ ಇದ್ದೀರಾ? ಸ್ಪಿರಿಚುವಲ್ ವರ್ಲ್ಡಲ್ಲಿ ದೇವದೂತ ಕಟಪ್ ಮಾಡ್ತಾನೆ ಅವನ ಲೈಫನ್ನು. ನ್ಯಾಚುರಲ್ ವರ್ಲ್ಡಲ್ಲಿ ಏನು? ಬೀಲಾಮ ತಾದಿಟ್ಟು ಬಸ್ ಹಿಡ್ಬೋ ಒಂದಿತ್ತೆಗೆ, ಬಸ್ ಹಿಡ್ಬೋನಾಗ ಆಡೇಗೆ ಕಲಾಸ ಇದೆಯಾ ಬೈಬಲಲ್ಲಿ? ಎಷ್ಟು? ಒಬ್ಬ ಶ್ರೀಮಂತ ವ್ಯಕ್ತಿಗೆ ದೇವರ ವಾಕ್ಯ ಹೇಳ್ತದೆ, ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನಿಂದ ಕೇಳಿಸಲ್ಪಡುವುದು. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನಾಗೆ ಸಾಯ್ತಾನೆ. ಹಲೋ, ನಿಮಗೆ ಹೆದರಿಸುವುದಲ್ಲ,
ವಾಕ್ಯ ಹೆದರಿಸಲಿಕ್ಕೆ ಇರುವುದಲ್ಲ, ವಾಕ್ಯ ಸತ್ಯವನ್ನು ತೋರಿಸ್ತದೆ, ಅದರಲ್ಲಿ ನಮ್ಮ ಜೀವಿತವನ್ನು ಸರಿ ಮಾಡಬೇಕಂತ ತೋರಿಸ್ತದೆ ಅಷ್ಟೇ. ನಮಗೆ ಉದಾಹರಣೆ ಬೀಲಮ ಅಲ್ಲ, ನಮಗೆ ಉದಾಹರಣೆ ಯಾರು ದೇವರ ವಾಕ್ಯವನ್ನು ನಂಬಿಕೊಂಡು ಅದರ ಫಲವನ್ನು ಅನುಭವಿಸ್ತಾರೋ ಅವ್ರನ್ನ ಅನುಸರಿಸಿರಿ. ಬೀಲಮನ ಅನುಸರಿಸಿ ಅಂತ ಹೇಳಿಲ್ಲ, ಬೀಲಮನಾಗಿ ನಡಿಬೇಡ್ರಿ ಅಂತ ಹೇಳ್ತದೆ. ಹಲೋ, ಕಮಾನ್ ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಹೇಳ್ರಿ, ಇದ್ದ ಹಾಗೆ ಇರುವುದೇ ಇಲ್ಲ. ನೆಕ್ಸ್ಟ್ ಬೀಲಾಮ ಒಂದು ದುರ್ಬೋಧನೆ ಮಾಡ್ತಾನೆ. ಈ ರೀತಿ ಯಾವುದೂ ಆಗುದಿಲ್ಲ, ಶಪಿಸ್ಲಿಕ್ಕೆ ಆಗುದಿಲ್ಲ, ಕರ್ಸ್ ಮಾಡಲಿಕ್ಕೆ ಆಗುದಿಲ್ಲ, ಒಂದು ದುರ್ಬೋಧನೆ. ಏನು ದುರ್ಬೋಧನೆ ಮಾಡ್ತಾನೆ? ಮಿದೇನ್ ಹೆಂಗಸರನ್ನು ಮುಂದೆ ಬಿಡ್ಲಿಕ್ಕೆ ಹೇಳ್ತಾನೆ. ಓದಿರಿ 25ನೇ ಅಧ್ಯಾಯ, ನಾನು ಮುಗಿಸ್ತೇನೆ ಬೇಗ, 5 ನಿಮಿಷದಲ್ಲಿ ಫಿನಿಶ್ ಮಾಡ್ತೇನೆ, ಅಲರ್ಟ್ ಆಗಿರಿ. 25ನೇ ಅಧ್ಯಾಯ, ನಂಬರ್ಸ್. ಇಸ್ರಾಯೇಲು ಶೆಟೇಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವರಾದರು. ನೆಕ್ಸ್ಟ್, ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವರಾದರು. ನೆಕ್ಸ್ಟ್, ಓಕೆ. ಹೀಗೆ ಇಸ್ರಾಯೇಲರು ಪೇಗೋರ್ನ ಬಾಳನ ಭಕ್ತರಾದ ಹಾಗಾಯಿತು. ಆದ್ದರಿಂದ ಅವರ ಮೇಲೆ ಯೆಹೋವನ ಕೋಪಗೊಂಡು ಮೋಶೆಗೆ, ನೀನು ಜನರ ಮುಖಂಡರೆಲ್ಲನ್ನು ಹಿಡಿಸಿ ಅವರಿಗೆ ಯೆಹೋವನಿಗೋಸ್ಕರ ಬಹಿರಂಗವಾಗಿ ಮರಣದಂಡನೆಯನ್ನು ಮಾಡಿಸಬೇಕು. ಹೀಗೆ ಯೆಹೋವನ ಕೋಪಾಗ್ನಿಯನ್ನು ಇಸ್ರಾಯೇಲರಿಂದ ತೊಲಗಿಸಬೇಕು ಎಂದು ಹೇಳಿದನು. ನೆಕ್ಸ್ಟ್, ಆದ ಕಾರಣ ಮೋಶೆ ಇಸ್ರಾಯೇಲರ ನ್ಯಾಯಾಧಿಪತಿಗಳು, ನಿಮ್ಮಲ್ಲಿ ಪ್ರತಿಯೊಬ್ಬನು ಪೇಗೋರದ ಬಾಳನಿಗೆ ಸೇರಿಕೊಂಡ ತನ್ನ ವಶದಲ್ಲಿರುವವರಿಗೆ ಪ್ರಾಣ ಶಿಕ್ಷೆಯನ್ನು ನಡೆಸಬೇಕೆಂದು ಆಜ್ಞಾಪಿಸಿದನು. ನೆಕ್ಸ್ಟ್, ಇಸ್ರಾಯೇಲರು ವರ್ಗ ಸಮೂಹದವರು ದೇವದರ್ಶನ ಗುಡಾರದ ಬಾಗಿಲಿನ ಹತ್ತಿರ ಅಳುತ್ತಿರುವಾಗ ಇಸ್ರಾಯೇಲ್ನಾದ ಒಬ್ಬ ಮನುಷ್ಯನು ಮೋಶೆಗೂ ಸರ್ವ ಸಮೂಹದವರಿಗೆ ಎದುರಾಗಿ ಒಬ್ಬ ಮಿದ್ಯಾನ್ ಸ್ತ್ರೀಯನ್ನು ತನ್ನ ಕುಲದವರ ಬಳಿಗೆ ಕರ್ಕೊಂಡು ಬರುವುದನ್ನು ಕಂಡನು. ಕೂಡಲೇ ಮಹಾಯಾಜಕ ಆರೋನನ ಮೊಮ್ಮಗನು ಎಲ್ಲಾಜರನು ಮಗನು ಆದ ಫಿನೆಹಾಸನು ಸಭೆಯ ನಡುವೆ ಎದ್ದು ಈಟಿಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರಾಯೇಲ್ನ ಹಿಂದೆ ಹೋಗಿ ಅವನ ಮಲಗುವ ಕೋಣೆಯನ್ನು ಹೊಕ್ಕು ಅವರಿಬ್ಬರನ್ನು, ಅಂದರೆ ಆ ಇಸ್ರಾಯೇಲ್ನನ್ನು ಆ ಸ್ತ್ರೀಯನ್ನು ಒಂದೇ ಏಟಿನಿಂದ ಹೊಟ್ಟೆಯಲ್ಲಿ ತಿವಿದು ಕೊಂದನು. ಆಗ ಇಸ್ರಾಯೇಲ್ಗುಂಟಾದ ವ್ಯಾಧಿ ನಿಂತು ಹೋಯಿತು. ನೋ ವಿಚ್ ಕ್ರಾಫ್ಟ್, ಸಿನ್. ಅದಕ್ಕೋಸ್ಕರ 7 ಸಭೆಗಳ ಬಗ್ಗೆ ಬರೀತಾನೆ, ರೈಟ್? 7 ಸಭೆ, 7 ದೀಪಸ್ತಂಭ ಅಂತ ಹೇಳಿದರೆ 7 ಸಭೆಗಳು. 7 ದೀಪಸ್ತಂಭದ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ, ಒಂದೊಂದು ಸಭೆಗೆ ಒಂದೊಂದು ಕರೆಕ್ಷನ್ ಕೇಳ್ತಾನೆ. ಒಂದು ಸಭೆಗೆ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಬೀಲಾಮನ ಬೋಧನೆಯನ್ನು ಹಿಡಿದವರಿದ್ದಾರೆ. ಒಂದು ಸಭೆಗೆ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಮೊದಲಿದ್ದ ಪ್ರೀತಿ ಇಲ್ಲ ಅಂತ. ಒಂದು ಸಭೆಗೆ ಹೇಳ್ತಾ ಇದ್ದಾನೆ, ನೀವು ಒಳಗಿಂದ ಆರಾಧನೆ ಮಾಡ್ತಾ ಇದ್ದೀರಿ, ಶೌಟ್ ಮಾಡ್ತಾ ಇದ್ದೀರಿ, ಬಟ್ ನಾನು ಹೊರಗಿದ್ದೇನೆ, ಡೋರ್ ಓಪನ್ ಮಾಡಿ ಅಂತ. ಯೇಸುವನ್ನು ಹೊರಗೆ ಹಾಕಿ ಲಾಕ್ ಹಾಕಿ ಆರಾಧನೆ ಮಾಡುವುದು. ಒಂದು ಸಭೆಗೆ ಹೇಳ್ತಾ ಇದ್ದಾನೆ, ಈಗ ಇದ್ದೇನೆ, ರಿಪೆಂಟ್ ಆಗು, ಇಲ್ಲಾದರೆ ದೀಪಸ್ತಂಭವನ್ನು ತೆಗಿತೇನೆ ಮತ್ತು ನಾನು ಬರುವುದಿಲ್ಲ, ಇಲ್ಲಿ ನೀವೇ ಆರಾಧನೆ ಮಾಡಿ, ಮತ್ತು ಕ್ಲಬ್ ಅದು. 7 ಸಭೆಗಳ ಮಧ್ಯದಲ್ಲಿ ತಿರುಗಾಡುವ ಆತನು. ಅಂದರೆ ಎವ್ರಿ ಸಂಡೇ ನಮ್ಮ ಸಭೆಯಲ್ಲಿ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು, ವರ್ಡ್ ಆಫ್ ವಿಕ್ಟ್ರಿಯಲ್ಲಿ ಆತನು ತಿರುಗಬೇಕು. ಹಲ್ಲೆಲೂಯ. ಕೆಲವು ಕಡೆಯಲ್ಲಿ ಅವರೇ ಮಾಡಿದ್ದಾರೆ, ಅಲ್ಲಿ ಅವನು ತಿರುಗುವುದಿಲ್ಲ, ರೈಟ್? ಅಲ್ಲಿ ಬಾಗಿಲು ಕೂಡ ತಟ್ಟುವುದಿಲ್ಲ, ಯಾಕಂದ್ರೆ ಅವನು ಮಾಡಿದಲ್ಲ ಅದು. ಹಲೋ, ಸಿ 2ನೇ 14ನೇ ವಚನ, ಪ್ರಕಟಣೆ ಗ್ರಂಥ, ಪ್ರಕಟಣೆ 2:14. ಆದರೆ ಕೆಲವು ವಿಷಯಗಳು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿ, ಜಾರತ್ವ ಮಾಡುವುದರಲ್ಲಿ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನು ಬಾಲಕನ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ. ಸಿ, ಸ್ಪೆಷಲಿ ಯೌವನಸ್ಥರು. ಬೈಬಲ್ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು, ರೈಟ್? ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಏನಾಗಿದ್ದಾನೆ? ಒಂದು ಆತ್ಮವಾಗಿದ್ದಾನೆ. ಸೂಳೆಯ ಸಂಸರ್ಗ ಮಾಡುವವನು ಆಕೆ ಒಟ್ಟಿಗೆ ಏನಾಗಿದ್ದಾನೆ? ಒಂದು ಶರೀರ. ದೇ ಆರ್ ಒನ್ ಬಾಡಿ. ಮದುವೆಯ ಹೊರಗೆ ಇರುವಂಥ ಶಾರೀರಿಕ ಸಂಬಂಧ ಅದು ವ್ಯಭಿಚಾರ. ಇನ್ನೊಬ್ಬನ ಹೆಂಡತಿ ಇನ್ನೊಬ್ಬನ ಗಂಡನೊಟ್ಟಿಗೆ ಸೇರುವಂಥದ್ದು, ದೇರ್ ಇಸ್ ಅಡಲ್ಟರಿ. ದೇ ಆರ್ ಒನ್ ಬಾಡಿ. ಮದುವೆಗಿಂತ ಮುಂಚೆ
ದೇಹ ಸಂಪರ್ಕ ಮಾಡುವಂಥದ್ದು, ದಟ್ ಇಸ್ ಫಾರ್ನಿಕೇಶನ್. ಆ ಪುರುಷ ಏನೆಲ್ಲ ಸಿಕ್ನೆಸ್ಗಳನ್ನು ಹೊಂದ್ತಾನೆ, ಯಾವ ಡಿಮನ್ಗಳನ್ನು ಕ್ಯಾರಿ ಮಾಡ್ತಾನೆ, ಎಲ್ಲ ಇವರ ಒಳಗೆ ಪ್ರವೇಶ. ಯಾವ ಕರ್ಸ್, ಯಾವ ಫೇಲಿಯರ್, ಯಾವ ಡಿಪ್ರೆಷನ್ ಆ ವ್ಯಕ್ತಿ ಕ್ಯಾರಿ ಮಾಡ್ತಾನೆ, ಎಲ್ಲವನ್ನು ಒಂದು ಶರೀರ. ದೇ ಆರ್ ಪರ್ಟೇಕರ್, ಎಕ್ಸ್ಚೇಂಜ್. ನಿಮ್ಮ ನ್ಯಾಚುರಲ್ ಹಸಿವನ್ನು ತೀರಿಸಿಕೊಳ್ಳಿಕ್ಕೆ ನೋಡೋದಲ್ಲ, ಸ್ಪಿರಿಚುವಲ್ ರೆಕಗ್ನೈಸ್ ಮಾಡಿ. ನಮ್ಮ ದೇಹವನ್ನು ನಾವು ಕಾಪಾಡಬೇಕು. ಲೋಕ ನಡೆದಾಗೆ ನಡೆಯುವುದಲ್ಲ. ಲೋಕ ಬ್ರೋ ಅಂತ ಕರೀತದೆ. ಹುಡುಗಿಯರು ಇವತ್ತು ಏನು ಮಾಡಿದ್ದು, ಬ್ರೋ ಅಂತೆ. ಹುಡುಗಿಯನ್ನು ಸಿಸ್ಟರ್ ಅಂತ ಕರೀರಿ, ಎಲ್ಲರೂ ಕರೆದಾಗಿ ಬ್ರೋ ಅಂತ ಕರಿಬೇಡಿ. ಇದು ಸಭೆ ಒಳಗೆ ಕೂಡ ಬ್ರೋ. ಮೊನ್ನೆ ಒಂದು ಹೆಂಗಸು ಬಂದರು, ನನ್ನ ಮಗಳು ಒಳ್ಳೆ ಇದ್ದರು ಚೆನ್ನಾಗಿ, ಈಗ ಅವಳು ಫುಲ್ಲು ಜೀನ್ಸ್ ಪ್ಯಾಂಟ್ ಹಾಕ್ತಾಳೆ, ಟೀ ಶರ್ಟ್ ಹಾಕ್ತಾಳೆ, ಹಾಗೆ ಟಾಯ್ಲೆಟಿಗೆ ಹೋಗುದು, ಹುಡುಗರ ಟಾಯ್ಲೆಟಿಗೆ. ನನಗೆ ಬ್ರದರ್ ಅಂತೆ, ಬ್ರೋ ಅಂತ ಹೇಳಿದ್ರೆ ಮಾತ್ರ ಖುಷಿ ಅವಳಿಗೆ. ಚೇಂಜ್. ದೇರ್ ಆರ್ ಡಿಮನ್ಸ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಒಂದು ಸ್ತ್ರೀಗೆ ಪುರುಷನ ಮೇಲೆ ಅಟ್ರಾಕ್ಟ್ ಆಗುವುದು, ದಟ್ ಇಸ್ ನ್ಯಾಚುರಲ್. ಒಬ್ಬ ಸ್ತ್ರೀಗೆ ಮತ್ತೊಬ್ಬ ಸ್ತ್ರೀಯನ್ನು ಅಟ್ರಾಕ್ಟ್ ಆಗುವಂಥದ್ದು, ದಟ್ ಇಸ್ ನಾಟ್ ನ್ಯಾಚುರಲ್. ಬಟ್ ಗೊತ್ತಿಲ್ಲದ ಹಾಗೆ ಸಭೆಯ ಮಕ್ಕಳು ಹೊರಗಿಂದ ಕಲಿತು, ಅವರಿಗೆ ಇವರು ಕಲಿಸಬೇಕು. ಮಕ್ಕಳು ಬ್ರೋ ಬ್ರೋ ಅಂತ ಕರೀತಾರೆ. ಬಿ ಕೇರ್ಫುಲ್ ವಾಟ್ ಯು ಸ್ಪೀಕ್. ನಮ್ಮ ಶರೀರವನ್ನು ನಾವು ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಸಿಕ್ನೆಸ್ ಆ ವ್ಯಕ್ತಿ ಯಾರೊಟ್ಟಿಗೆಲ್ಲ ಸೇರಿ ಕ್ಯಾರಿ ಮಾಡಿ ಬಂದಿದ್ದಾನೆ, ಎಲ್ಲ ನಿನ್ನ ಮೇಲೆ ಇಂಪಾರ್ಟೇಷನ್. ವೈ ದೇ ಆರ್ ಒನ್ ಬಾಡಿ. ಅವರ ಫೇಲಿಯರ್, ಅವರ ಸಿಕ್ನೆಸ್, ಅವರ ಕರ್ಸ್, ಸಿಕ್ನೆಸ್, HIV, ಡಿಸೆಪ್ಷನ್. 5ನೇ ಅಧ್ಯಾಯದಲ್ಲಿ ಓದಿರಿ, ನಾನು ಮುಗಿಸ್ತೇನೆ ಬೇಗ. 5ನೇ ಅಧ್ಯಾಯ ಜ್ಞಾನೋಕ್ತಿ 5ನೇ ಅಧ್ಯಾಯ. ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೋಡು. ನೆಕ್ಸ್ಟ್ ಫಾಸ್ಟ್. ಹೀಗಾದರೆ ನೀನು ಬುದ್ಧಿಯನ್ನು ಕೈಗೊಳ್ಳುವಿ, ನಿನ್ನ ತುಟಿಗಳ ತಿಳುವಳಿಕೆಯನ್ನು ಕಾಪಾಡುವಿ. ಕಾಪಾಡುವ. ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರೆಯುವುದು. ಆಕೆ ಮಾತಾಡುವಾಗ ಎಣ್ಣೆ ಬಂದಾಗಿ ಬರ್ತದೆ. ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರೆಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯ. ಆಹಾ. ನೆಕ್ಸ್ಟ್, ಅವಳು ಕಡೆಯಲ್ಲಿ ವಿಷದ ಕಹಿಯುವಂತೆಯು, ವಿಷದಂತೆ ಕಹಿಯು, ಇಬ್ಬಾಯಿ ಕತ್ತಿಯಂತೆಯು ತೀಕ್ಷ್ಣ ಆಗುವಳು. ನಿಮಗೆ ಫಸ್ಟ್ ವರ್ಡ್ ಕೇಳುವ ಖುಷಿ ಆದದಲ್ಲ, ಈಗ ತಕೋ ಇಬ್ಬಾಯಿ ಕತ್ತಿ. ಆ ಡಿಮನ್ಸ್ಗಳು ಆಕೆಯನ್ನು ಡೌಟ್, ಅನ್ಬಿಲೀಫ್ ಹಾಕಿ ಮಾತಾಡ್ತವೆ. ನಿಮ್ಗೆ ಗೊತ್ತಾ, ತನ್ನ ಓನ್ ಸಿಸ್ಟರ್ ಅನ್ನು ಲವ್ ಮಾಡಿದ ಯಾರು? ನಾನು ಬಿಡಿಸ್ತಿಲ್ಲ, ಅಮ್ನೋನ. ಅವನಿಗೊತ್ತು ಕಸಿನ್ ಬ್ರದರ್ ಇದ್ದ, ಅಣ್ಣನ ಮಗ. ಯಾರು ಅವನು? ವಿಕೆಡ್ ಅಂತೆ, ಕುಯುಕ್ತಿ ಉಳ್ಳವ ಅಂತ. ಫ್ರೆಂಡ್, ನೀನು ಒಂದು ಕೆಲಸ ಮಾಡು, ಹುಷಾರಿಲ್ಲದಾಗೆ ಮಲಗು ಅಂತ. ತಂದೆ ಬಂದು ಕೇಳ್ತಾನೆ, ಏನು ಮಗ ಹುಷಾರಿಲ್ಲ? ನನಗೆ ನನ್ನ ತಂಗಿ ಫುಡ್ ಪ್ರಿಪೇರ್ ಮಾಡಿ ಬಡಿಸ್ಬೇಕು. ಆಕೆ ಹೋಗ್ತಾಳೆ, ಫುಡ್ ಪ್ರಿಪೇರ್ ಮಾಡ್ತಾಳೆ. ಫುಡ್ಡನ್ನು ಕೊಡುವಾಗ ಹೇಳ್ತಾಳೆ, ನನ್ನ ಒಟ್ಟಿಗೆ ಸೇರು. ಅಣ್ಣ, ನೀನು ತಪ್ಪು ಮಾಡ್ತಾ ಇದ್ದಿ, ಇಸ್ರಾಯೇಲ್ನಿಗೆ ಕೆಟ್ಟ ಹೆಸರು ಬರ್ತದೆ. ಆಕೆಯನ್ನು ಕೆಡಿಸ್ತಾನೆ, ತನ್ನ ಸ್ವಂತ ಸಹೋದರನ ಕೆಡಿಸ್ತಾನೆ. ನೆಕ್ಸ್ಟ್ ಬೈಬಲ್ ಹೇಳ್ತದೆ, ಆಕೆಯನ್ನು ನಾನು ಎಷ್ಟು ಪ್ರೀತಿ ಮಾಡಿದನು ಅಷ್ಟೇ ದ್ವೇಷ ಮಾಡಿದ ಅಂತ, ಅಷ್ಟೇ ಹೇಟ್ ಮಾಡಿದ. ಮದುವೆಯ ಹೊರಗೆ ಇರುವಂಥ ಶಾರೀರಿಕ ಸಂಬಂಧ, ಯು ಆರ್ ಗೋಯಿಂಗ್ ಟು ಓಪನ್ ದ ಡೋರ್. ಸ್ತ್ರೀಯರೇ, ಎಚ್ಚರವಾಗಿರಿ. ಕೀಪ್ ಯುವರ್ ಹಾರ್ಟ್ ಪ್ಯೂರ್. ಫಸ್ಟ್ ನಾಳೆ ನಾವು ಮದುವೆ ಆಗಲಿಕ್ಕಿತ್ತು, ಇವತ್ತು ಸೇರ್ತೇವೆ. ನೋ, ದೇವರ ಹತ್ರ ಎಂಗೇಜ್ಮೆಂಟ್ ಆಗ್ತದೆ. ಎಂಗೇಜ್ಮೆಂಟ್ ಆದ ನಂತರ ನಮ್ಮದು ಏನಿನ್ನು ಮದುವೆ ಆಗುವವರಲ್ಲ ನಾವು. ನೆಕ್ಸ್ಟ್ ಮೆಲ್ಲ ಅವನು ಹೇಳ್ತಾನೆ, ನಿನ್ನ ಮೂಗು ಸರಿ ಇಲ್ಲ, ನಿನ್ನ ಹಲ್ಲು ಸರಿ ಇಲ್ಲ, ನಿನ್ನ ಸೊಂಟ ಸರಿ ಇಲ್ಲ. ಅಷ್ಟರವರೆಗೆ ಆಕಾಶ ಚಂದ್ರ. ಈಗ ಒಂದೇ ನೆವಗಳು, ನಿನ್ನದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಲ್ಲು ಸರಿ ಇಲ್ಲ, ಕಿವಿ ಸರಿ ಇಲ್ಲ, ಕೂದಲು ಸರಿ ಇಲ್ಲ.
ಪರಿಣಾಮ ಏನು? ಅದೇ ರೀತಿ ಅಮ್ಮನವನಿಗೆ ಹೇಟ್ನೆ ಸ್ಟಾರ್ಟ್ ಆಯಿತು. ಅಲ್ಲಿ ಅವನಿಗೆ ಜ್ವರದಲ್ಲಿ ಬಿದ್ದ, ಲವೇರಿಯಾದಲ್ಲಿ ಬಿದ್ದ, ಮಲೇರಿಯಾ ಅಲ್ಲ. ಶಾರೀರಿಕ ಸಂಬಂಧ ಎಂಬುವಂಥದ್ದು ಪ್ರೀತಿಯ ಪ್ರೂಫ್ ಅಲ್ಲ. ನೀವು ಪ್ರೂಫ್ ತೋರಿಸ್ತೀವಿ, ನೋ ನೋ ಐ ಲವ್ ಯು, ನೋ, ಲಿಮಿಟ್ ಇರಲಿ ಲವ್ವಿಗೆ. ಮೇರೆ ದಾಟು ಹೋಗ್ಬೇಡ್ರಿ, ಅಕ್ರಮವಾಗಿ ಹೋಗ್ಬೇಡ್ರಿ. ಹಲೋ, ಮೊದಲಿ ಅವಳು ಕಡೆಯಲ್ಲಿ ವಿಷದಂತೆ ಕೈ, ಇಬ್ಬಾದಿ ಕತ್ತಿಯಂತೆ ತೀಕ್ಷ್ಣವಾಗುವಳು. ನೆಕ್ಸ್ಟ್, ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು, ಅವಳ ಹೆಜ್ಜೆಗಳು ಪಾತಾಳ ದಾರಿಯನ್ನು ಹಿಡಿಯುವವು. ನೆಕ್ಸ್ಟ್, ಚಂಚಲನಾಗಿರುವುದರಿಂದ ಚಂಚಲ, ಸ್ಥಿರತೆ ಇಲ್ಲ, ಜೀವದ ಮಾರ್ಗವನ್ನು ವಿವೇಚಿಸಲಾರಳು, ಅದು ಅವಳಿಗೆ ಗೊತ್ತೇ ಇಲ್ಲ. ನೆಕ್ಸ್ಟ್, ಹೀಗಿರಲು ಮಗನೇ ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ತೊಲಗಬಾರದು. ನೆಕ್ಸ್ಟ್, ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ, ಅವಳ ಮನೆ ಬಾಗಿಲ ಹತ್ತಿರ ಓದಿಯೋ ನೋಡಿಕೋ, ನಿನ್ನ ಪುರುಷಾರ್ಥವು ಪರಾಧೀನವಾದಿತ್ತು, ನಿನ್ನ ಆಯುಷ್ಯವು ಕ್ರೂರರ ವಶವಾದಿತ್ತು. ನಿನ್ನ ಆಯುಷ್ಯವು ಕ್ರೂರರ ವಶವಾದಿತ್ತು ಅಂದರೆ ದುರಾತ್ಮಗಳ ವಶ. ನೀನು ಸಾಯ್ತಿ ಬೇಗ. ಯು ವಿಲ್ ಡೈ ವಿತ್ ದ ಸಿಕ್ನೆಸ್. ಹಲೋ, ಬೈಬಲ್ ನೋಡಿಕೋ, ನಿನ್ನ ಪುರುಷಾರ್ಥ ಪರಾಧೀನವಾದಿತ್ತು, ನಿನ್ನ ಆಯುಷ್ಯವು ಕ್ರೂರರ ವಶವಾದಿತ್ತು. ಕ್ರೂರರು ಯಾರು? ಸೈತಾನಿಗೆ ಕನಿಕರ ಇಲ್ಲ. ಮದುವೆಯ ಹೊರಗೆ ನೀನು ಶಾರೀರಿಕ ಸಂಬಂಧವನ್ನು ಬೆಳೆಸುವಂಥದ್ದು ನಿನ್ನನ್ನು ಕ್ರೂರರ ವಶಕ್ಕೆ ಕೊಡುವಂಥದ್ದು. ನಿನಗೆ ಫಸ್ಟ್ ಎಣ್ಣೆ ಅಂತೆ ಆಗುತ್ತದೆ, ಖುಷಿ ಆಗ್ತದೆ. ನೆಕ್ಸ್ಟ್, ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು, ಬಡವನಾಗ್ತೀನಿ ನೀನು. ನೀನು ಅನ್ಯನ ಮನೆಯಲ್ಲಿ ದುಡಿವಿ. ನೆಕ್ಸ್ಟ್, ಕಟ್ಟಗಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ನೀನು ಅಂಗಲ್ ಹಾಚಿಕೊಂಡು ಒಂದು ದಿನ ಈ ಪ್ರಸಂಗ ನೆನಪು ಬರ್ತದೆ. ಅಯ್ಯೋ ಹೇಳ್ರಿ, ಅಯ್ಯೋ ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ. ಈ ಪಾಸ್ಟಿಗೆ ರಟ್ಟು ಪಾಡ್ಗ ಅಂತ ಒಂದಿತ್ತೇನೆ, ಅರ್ಪಿಸಿ ಮಲ್ಪಡ ಸೋಂಟೆ ದರ್ತಿ ಲೆಕ್ಕಕ್ಕೆ ದರ್ತೊಂದಿತ್ತೆ. ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವನ್ನು ಬುದ್ಧಿವಾದವನ್ನು ಎಷ್ಟು ತಾಸಾರ ಮಾಡಿತ್ತು. ನೆಕ್ಸ್ಟ್, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ಒಂದು ದಿನ ರಿಪೆಂಟ್ ಆಗುವಾಗ ಟೈಮ್ ಲೇಟ್ ಆಗ್ತದೆ. ಎಷ್ಟು ನಾನು ಹೇಟ್ ಮಾಡಿದೆ, ಯಾರ್ಯಾರ ಹತ್ರ ಹೋಗಿ ಯಾರನ್ನ ಪೂರ ಕೇಳಡೆ ಅಂತ. ನಾನು ನನ್ನದು ಮಾತು ಮಾತಾಡುವುದಿಲ್ಲ, ವಾಕ್ಯವನ್ನು ಮಾತಾಡುವುದು. ಹಲ್ಲೆಲೂಯಾ. ನಾನು ನನ್ನದು ಕಿಸೆಯಲ್ಲಿ ಮಾತಾಡಿದರೆ ನೀವು ಕೇಳಬೇಡಿ, ವಾಕ್ಯ ಮಾತಾಡುವಾಗ ಕೇಳ್ರಿ. ಇಟ್ ಈಸ್ ಸೇಫ್ ಫಾರ್ ಯು. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭ, ಧರ್ಮ ನಿಂದಕನಾದರೆ ಅದರ ಫಲವನ್ನು ನೀನು ಅನುಭವಿಸ್ತಿ. ನನ್ನ ಬೋಧಕರ ಮಾತನ್ನು ಕೇಳಿದೆ. ನೆಕ್ಸ್ಟ್, ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೇನು ಅಂದುಕೊಳ್ಳುವಿ. ನೆಕ್ಸ್ಟ್, ಸ್ವಂತ ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕೊಡಿ. ಅಂದರೆ ನಿಮ್ಮ ಈ ಬಾವಿ ಅಲ್ಲ, ಅದು ಬೋರ್ವೆಲ್, ಓಕೆ, ಗೌರ್ಮೆಂಟ್ ಬಾವಿಯ ನೀರಲ್ಲ. ಕೆಲವರಿಗೆ ಪಾಪ ಮನೆಯಲ್ಲಿ ಬಾವಿ ಇಲ್ಲ, ಪಾಸ್ಟ್ ಹೇಳಿದ್ದಾರೆ ಸ್ವಂತ ಬಾವಿಯ ನೀರು ಕುಡಿಬೇಕಂತ. ವಾಕ್ಯದ ಕಾಂಟೆಸ್ಟ್ ನೋಡಿ. ನಾನು ನಂಬ್ತೇನೆ ನಿಮ್ಮ ವಿವೇಕಿಗಳು ಎಲ್ಲವನ್ನು ಬಿಡಿಸಬೇಕಾಗಿಲ್ಲ, ರೈಟ್? ಇದರ ಕಾಂಟೆಸ್ಟ್ ಅದು. ಸ್ವಂತ ಕೊಳದ ನೀರು ಅಂದರೆ ಸ್ವಂತ ಗಂಡ, ಸ್ವಂತ ಹೆಂಡತಿ. ಯಾರ್ಯಾರ ಹೆಂಡತಿ, ಯಾರ್ಯಾರ ಗಂಡ ಅಲ್ಲ, ರೈಟ್? ಸ್ವಂತ ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ನಿನ್ನ ಹೊರತೆಗಳ ಬಯಲಿನಲ್ಲಿ ನಿನ್ನ ಕಾಲುವೆಗಳು ಚೌಕದಲ್ಲಿ ಹರಡಿ ಹರಿಯುವ ಇಳಿತವೆ, ಸಾಕು, ಮುಂದೆ ಹೋಗಬೇಡಿ. ಮುಂದೆ ನೀವು ಮನೆಯಲ್ಲಿ ಓದಿ. ಎಷ್ಟು ಮಂದಿ ಜ್ಞಾನೋಕ್ತಿ 5 ಓದಿದ್ದೀರಿ? ಎಷ್ಟು ಮಂದಿ ಮುಂದೆ ಹೋಗ್ಬೇಡಿ, ಮುಂದೆ ಏನಿದೆ ಅಂತ ಎಷ್ಟು ಮಂದಿ ಗೊತ್ತು? ಅದರಲ್ಲಿ ಏನಿಲ್ಲ ವಾಕ್ಯ, ಬಟ್ ಮನೆಯಲ್ಲಿ ಓದಿ ಅದನ್ನು ನ್ಯಾಚುರಲ್ ಆಗಿ ತೆಗೆದುಕೊಳ್ಳಿ, ಸ್ಪಿರಿಚುವಲ್ ಆಗಿ ತೆಗೆದುಕೊಳ್ಳಿ, ಆಯ್ತಾ? ಸ್ಪಿರಿಚುವಲ್ ಆಗಿ ತೆಗೆದು ಸೊಲೊಮನ್ನ ಸಾಂಗ್ ಆಫ್ ಸಾಂಗ್, ರೈಟ್? ಓದುವಾಗ ನಿಮ್ಮ ಇದಕ್ಕೆಲ್ಲ ಹೋಗಬೇಡಿ, ಲವ್ವಿಗೆ ನೀವು ಓದಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡುವಂಥದ್ದು, ಸ್ಪಿರಿಚುವಲಿ ಓದಿರಿ. ಸಭೆ ಮತ್ತು ಕ್ರಿಸ್ತನ ಬಗ್ಗೆ ಮಾತಾಡೋದಲ್ಲಿ. ಓಕೆ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಕಮಾನ್ ಬ್ಯಾಂಗ್ಳೂರ್, ಅರೈಸ್.
Thank you, Lord. Come on, lift up your hand. ಪ್ರಿಯ, ನೀವು ಎಲ್ಲಿ ರಿಪೆಂಟ್ ಆಗಲಿಕ್ಕಿದೆ, ರಿಪೆಂಟ್ ಆಗಿರಿ. ದೇವರು ನಿಮಗೆ ಒಂದು ಜೀವದ ಮಾರ್ಗವನ್ನು ಇಟ್ಟಿದ್ದಾನೆ, ಅದರ ಹೊರಗೆ ಹೋಗಬೇಡ್ರಿ. ಐ ಆಮ್ ನಾಟ್ ಹಿಯರ್ ಟು ಕಂಡೆಮ್ ಯು, ಐ ಆಮ್ ನಾಟ್ ಹಿಯರ್ ಟು ಡಿಸ್ಟರ್ಬ್ ಯು. ನಿಮ್ಮನ್ನು ಜೀವದ ಮಾರ್ಗದಲ್ಲಿ ನಡೆಸಲಿಕ್ಕೆ ದೇವರು ನಮ್ಮನ್ನು ಅಪಾಯಿಂಟ್ ಮಾಡಿದ್ದಾನೆ. ಜೀವದ ಮಾರ್ಗ, ಒಂದು ಮರಣದ ಮಾರ್ಗ ಇದೆ, ಸಿಕ್ನೆಸ್ನ ಮಾರ್ಗ ಇದೆ, ರೋಗದ ಮಾರ್ಗ ಇದೆ, ಬಿಚ್ಚು ಕತ್ತಿಯ ಮಾರ್ಗ ಇದೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ. ಬಟ್ ದೇವರು ನಿಮಗೊಂದು ಮಾರ್ಗ ಇಟ್ಟಿದ್ದಾನೆ. ನಿನ್ನ ಜೀವಮಾನದಲ್ಲಿ ಸುಖ ಮತ್ತು ಸಮಾಧಾನ ಅನುಭವಿಸಬೇಕು ದೇವರು ಬಯಸ್ತಾನೆ. ದೀರ್ಘಾಯುಷ್ಯವನ್ನು ನೀನು ಅನುಭವಿಸಿ ಅನೇಕರಿಗೆ ನೀನು ಆಶೀರ್ವಾದವಾಗಬೇಕು. ಥ್ಯಾಂಕ್ ಯು ಫಾದರ್. Holy, holy are you, Lord God Almighty. Worthy is the Lamb, worthy is the Lamb. You are holy, holy are you, Lord God Almighty. Worthy is the Lamb, worthy is the Lamb. You are holy. ಪ್ರಿಯರೇ, ಕೀಪ್ ಯುವರ್ ಹಾರ್ಟ್, ನಿಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ಪರಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವವನು, ಅವನು ತನ್ನ ಹೃದಯದಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದಾಗೆ ಆಯಿತು ಅಂತ ವಾಕ್ಯ ಹೇಳ್ತದೆ. ಪ್ರತಿಯೊಂದು ಪಾಪದ ಉಗಮ ನಿಮ್ಮ ಹೃದಯ. ಅದರಿಂದ ಹೃದಯವನ್ನು ನೋಡುವ ಆತನು ಒಬ್ಬನಿದ್ದಾನೆ, ನಿನ್ನ ತಂದೆ. ನಿನ್ನ ಬಾಯಲ್ಲಿ ಬರುವುದಕ್ಕಿಂತ ಮುಂಚೆ ನಿನ್ನ ಹೃದಯವನ್ನು, ಇಫ್ ಯು ಲವ್ ಜೀಸಸ್, ಇವತ್ತಿನಿಂದ ಹೇಳಿ, ತಂದೆ, ನಾನು ಯಾವತ್ತು ಇಂತಹ ಕಾರ್ಯಗಳಿಗೆ ನಾನು ಹೋಗುವುದಿಲ್ಲ, ಪರಸ್ತ್ರೀಯನ್ನು ಕೆಟ್ಟ ದೃಷ್ಟಿಯನ್ನು ನೋಡುವುದಿಲ್ಲ, ಯುವತಿಯ ಮೇಲೆ ನಾನು ಕೆಟ್ಟ ದೃಷ್ಟಿಯನ್ನು ಹರಿಸುವುದಿಲ್ಲ. ನಿಮ್ಮ ಮದುವೆ ಆದವರಲ್ಲಿ, ಐ ಲವ್ ಮೈ ವೈಫ್, ಲವ್ ಮೈ ಹಸ್ಬೆಂಡ್. ನನ್ನ ಯೌವನದ ಪತಿಯಲ್ಲಿ, ಯೌವನದ ಪತ್ನಿಯಲ್ಲಿ ನಾವು ಆನಂದ ಪಡುವರಾಗಿದ್ದೇವೆ. ಡಿಕ್ಲೇರ್. ನಿಮ್ಮ ಹೃದಯದಲ್ಲಿ ಅಂತ ಥಾಟ್ ಇದ್ದರೆ ಮೊದಲು ಹೊರಗೆ ಹಾಕಿರಿ. ಯು ಕ್ಯಾನ್ ಡು ಆಲ್ ಥಿಂಗ್ ಥ್ರೂ ಜೀಸಸ್ ಕ್ರೈಸ್ಟ್ ಸ್ಟ್ರೆಂಥನ್ ಯು, ದೆನ್ ಗಾಡ್ ವಿಲ್ ಯೂಸ್ ಯು. ದೇವರ ಪ್ರಕಟಣೆ, ವಾಕ್ಯದ ಪ್ರಕಟಣೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ಯಾವ ರಾಜ್ಯದಲ್ಲಿ ಹುಟ್ಟಿದೆವೋ ಆ ರಾಜ್ಯದ ಪ್ರಿನ್ಸಿಪಲ್ಗಳನ್ನು, ಮಾತುಗಳು ನಮಗೆ ಹುಟ್ಟಿದ್ದೆ. ನಾವು ಅಸ್ಥಿರವಾದ ಹಣದ ಮೇಲೆ ನಿರೀಕ್ಷೆ ನೀಡದೆ, ನಮ್ಮ ಅನುಭೋಗಕ್ಕೆ ಎಲ್ಲವನ್ನು ಹೇರಳವಾಗಿ ಕೊಡುವ ದೇವರ ಮೇಲೆ, ತಂದೆ ನಿನ್ನ ಮೇಲೆ ನಾವು ನಿರೀಕ್ಷೆ ಇಟ್ಟಿದ್ದೇವೆ. ಆದ್ದರಿಂದ ವಾಸ್ತವ ಜೀವವನ್ನು ಹೊಂದುವಂತೆ ನಾವು ಒಳ್ಳೆಯದನ್ನು ಮಾಡುವವರು, ಸತ್ಕ್ರಿಯೆಗಳನ್ನು ಮಾಡುವವರು, ದಾನ ಧರ್ಮಗಳನ್ನು ಮಾಡುವರು, ಸತ್ಕ್ರಿಯೆಗಳಲ್ಲಿ ಐಶ್ವರ್ಯವಂತರು, ಪರೋಪಕಾರ ಮಾಡುವವರಾಗಿ ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥವುಗಳನ್ನು ನಾವು ಕೂಡಿಸಿಟ್ಟುಕೊಳ್ಳುತ್ತೇವೆ. Death will never come near our life, oh God. Thank you. Thank you, Lord, your presence. Thank you, Lord. ತಂದೆ, ಎಲ್ಲರೂ ಆತ್ಮದಲ್ಲಿ ಪ್ರಜ್ವಲಿಸಲಿ, ಉರಿಯಲಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸಭೆಯನ್ನು ನೀನು ಶುದ್ಧೀಕರಿಸ್ತಾ ಇದ್ದಿ, ವಾಕ್ಯ ಉಪದೇಶದ ಮೂಲಕ ನೀನು ಶುದ್ಧೀಕರಿಸ್ತಾ ಇದ್ದಿ. ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಬ್ಲೆಸ್ಡ್, ಯು ಆರ್ ಫ್ರೀ. ಗಾಡ್ ಲವ್ಸ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಿಯ, ನಾವು ಇನ್ನೊಂದು ಭಾಗಕ್ಕೆ ನಾವು ಹೋಗುವ. ನಮ್ಮ ಕೈಯಲ್ಲಿ ಕಾಣಿಕೆಯನ್ನು ನಾವು ತೆಗೆದುಕೊಳ್ಳುವ. ಲೆಟ್ ಅಸ್ ವರ್ಷಿಪ್ ಗಾಡ್ ವಿತ್ ಆಫರಿಂಗ್. ಮನೆಯಿಂದ ಬರುವಾಗ ಏನು ನೀವು ತೀರ್ಮಾನ ಮಾಡಿದ್ದೀರಿ? ನಿಮ್ಮ ದಶಮಾಂಶ, ಕಾಣಿಕೆ,